जन्माद्यस्येतोन्मयादितरतश्चार्थेष्वभिघ्नेश्वरात् तेने ब्रह्महृदायादिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्यहेया नियतिदृशितमो बन्धमोक्षाश्च यस्मात् अस्य श्री ब्रह्मरुद्र प्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दाप्ययो यो गुरुरपि परमश्चिन्तयेतं महान्तं धर्मप्रोज्झितकैतवोऽत्र परमः निर्मत्सराणां सतां वेद्यं वास्तवं वस्तुशिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तक्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसम् आलयं मुहुरहो रसिकाः भुवि भावुकाः अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्तां सन्निधिं मानसे च अस्मत्कुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम् विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे बन्धुस्तं गुरुरिष्टदैवतमिति त्वत्पादपङ्केरुहं प्राप्तं मां परिपालयेत सततं याचे निबद्धाञ्जलिः चित्तं मद्गुणदोषचिन्तनविधौ नूनं मनां मा कृताः श्रीसत्यात्मगुरो त्वदङ्घ्रियुगलं हित्वा न मे सद्गतिः यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये श्रीगुरुभ्यो नमः हरिः ओम हरिः ओम हरिः ओम स्वस्तिस्तु अचेडसन्मङ्गलानि सन्तु श्लोकैकश्रवणपठनमात्रेण वक्तुश्च श्रोतॄणां निखिलकलिकृतकल्मषापनोदनपटुतरे धर्माद्यखिलपुरुषार्थसाधनीभूते अद्य श्रीमद्भागवते पंचमस्कंदांतरकथा प्रारंभे सति किंचित पूर्वकथानुवादः हरिः ओम हरिः ओम हरिः ओम स्वस्तिस्तु असेडतन्मङ्गलानि सन्तु ನಿನ್ನೆ ಒಂದು ರೂಪಕದ ಕ್ರಮದಲ್ಲಿ ಅಂದರೆ ಭೂಮಿಯ ಮೇಲೆ ನಿಂತು ನಾವು ನೋಡ್ತಾ ಇದ್ದರೆ ಹೇಗೆ ಸೂರ್ಯನ ಗತಿ ಇತ್ಯಾದಿಗಳು ನಮಗೆ ಕಂಡುಬರುತ್ತವೆ, ಇದನ್ನು ಕಣ್ಣಿಗೆ ಕಂಡಂತೆ ಒಂದು ರೂಪಕವಾಗಿ ತಿಳಿಸೋದಕ್ಕೋಸ್ಕರ ಹೊರಟಿರುವ ತಿಳಿಸಿ ಭಾಗವತ ಇದನ್ನು ಹೇಳಿದೆ.
ಭಾಗವತ ತತ್ವಜ್ಞಾನದ ಗ್ರಂಥ. ಆದರೆ ಕರಾರವಾಕ್ಕಾಗಿರ್ತಕ್ಕಂಥ ಈ ಭೂಗೋಳ ಖಗೋಳಗಳನ್ನು ಕೂಡ ಪರಮಾತ್ಮನ ವಿಚಿತ್ರ ಸೃಷ್ಟಿಯ ರೀತಿಯಲ್ಲಿ ವರ್ಣನೆಯನ್ನು ಮಾಡ್ತಾ ಇವೆ. ವರ್ಣನಾ ಕ್ರಮದಲ್ಲಿ ಡೈರೆಕ್ಟ್ ಇರಬಹುದು, ಇಂಡೈರೆಕ್ಟ್ ಇರಬಹುದು, ರೂಪಕವಾಗಿರ್ಬೋದು, ಉಪಮಾತ್ಮಕವಾಗಿರ್ಬೋದು. ಈ ಶಾಸ್ತ್ರಕಾವ್ಯಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಪುರಾಣಗಳಿಗೆ ಒಂದು ಅಧಿಕಾರ ಇರ್ತದೆ. ಇರಲಿ, ಅದರ ನಂತರ ವರ್ಣನೆ ಮಾಡ್ತಾರೆ. ಸೂರ್ಯನ ಕೆಳಗೆ ಆಕಾಶಮಂಡಲದಲ್ಲಿ ಮಾನಸೋತ್ತರ ಪರ್ವತಗಳು, ಅಂದರೆ ಎಲ್ಲಿ ಸೂರ್ಯ ಉದಿತನಾಗ್ತಾನೆ, ಉದಯಗಿರಿ ಅಸ್ತಗಿರಿ ಅಂತ ನಾವು ಅದಕ್ಕೆ ಕರಿತೇವೆ. ಅದಕ್ಕೆ ಆ ಪರ್ವತಕ್ಕೆ ವಿರುದ್ಧ ದಿಕ್ಕಿನಲ್ಲಿ ಪ್ರದಕ್ಷಿಣೆಯನ್ನು ಹಾಕುತ್ತಾ ರಾಹು ಅಂತಕ್ಕಂಥ ಒಬ್ಬ ಗ್ರಹ ಇದ್ದಾನೆ. ನವಗ್ರಹದಲ್ಲಿ ಅವನನ್ನು ದೇವತೆ ಅಂತ ನಾವು ಪೂಜೆ ಮಾಡ್ತೇವೆ. ರಾಹು ಮಂಡಲದ ವರ್ಣನೆ ಇತ್ಯಾದಿಗಳ ಬಗ್ಗೆ ನಾನು ಹೇಳ್ತೇನೆ. ಈ ರಾಹು ಮತ್ತು ಕೇತು ಅಮೃತವನ್ನು ಪಡೆದಿದ್ದಾರೆ. ಅಮೃತ ಮಂಥನದ ಸಂದರ್ಭದಲ್ಲಿ ನೀವು ಕಥೆ ಕೇಳ್ತೀರಿ. ದೇವತೆಗಳಿಗೆ ಅಮೃತವನ್ನು ಹಂಚತಕ್ಕಂಥ ಸಂದರ್ಭದಲ್ಲಿ ಆಗ ಸೂರ್ಯಚಂದ್ರರ ಮಧ್ಯೆಯಲ್ಲಿ ಬಂದು ಕುಳಿತುಕೊಂಡಿರ್ತಕ್ಕಂತಹ ಆ ರಾಹುವಿಗೆ ಪರಮಾತ್ಮ ವರವನ್ನು ಪಡೆದಿದ್ದರಿಂದಾಗಿ ಆ ನಂತರ ಅವನ ಕೈಯಲ್ಲಿ ಅಮೃತವನ್ನು ಹಾಕಿದ ಸರ್ವಜ್ಞನಾದ ಭಗವಂತ ಅವನು ಆ ಅಮೃತವನ್ನು ಕುಡಿದ. ಅಮೃತ ಸ್ಪರ್ಶ ಆಯಿತು ಶರೀರಕ್ಕೆ, ಶರೀರ ಅಮರವಾಯಿತು. ಆದರೆ ಅದರಿಂದ ಕುಡಿದ್ರಿಂದ ಬರ್ತಕ್ಕಂಥ ಏನು ಪುಣ್ಯ ವಿಶೇಷಾದಿಗಳಿವೆ ಅದನ್ನು ಅವನು ಕೊಡುವ ವಿಚಾರ ಇರಲಿಲ್ಲ. ಆದ್ದರಿಂದ ಭಗವಂತ ಅವನ ತಲೆಯನ್ನು ಹಾರಿಸ್ತಾನೆ. ಆಗ ತಲೆಯ ಭಾಗ ರಾಹು, ದಡದ ಭಾಗ ಕೇತು ಅಂತ ಅನಿಸ್ಕೊಳ್ತದೆ ಅಂತಕೊಂಡಂಥ ವಿಚಾರವನ್ನು ನಾವು ಕೇಳಿದ್ದೇವೆ. ಅಲ್ಲಿ ಯಾವ ಸಿಂಬಾಲಿಕ್ ಎಂದು ಕ್ರಮದಿಂದ ಹೇಳಿದ್ದಾನೆ, ಅಲ್ಲಿ ದೇವತೆ ಅಂತ ಸದ್ಯಕ್ಕೆ ಇಟ್ಕೊಳ್ಳಿ. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಮಂಡಲವನ್ನು ಇಲ್ಲಿ ವಿಚಾರ ಮಾಡಬೇಡಿ ಸದ್ಯಕ್ಕೆ. ಇನ್ನು ರಾಹುಮಂಡಲದ ಬಗ್ಗೆ ವಿಚಾರವನ್ನು ಹೇಳ್ತಾರೆ. ಸೂರ್ಯಮಂಡಲ 10,000 ಯೋಜನವಾಗಿದೆ. ಚಂದ್ರಮಂಡಲ 20,000 ಯೋಜನೆ ವಿಸ್ತೃತವಾಗಿದೆ. ರಾಹುಮಂಡಲ 40,000 ಯೋಜನ ವಿಸ್ತಾರವಾಗಿದೆ. ಅವನು ವಿಶಿಷ್ಟ ಪರ್ವಕಾಲಗಳಲ್ಲಿ ಸೂರ್ಯಚಂದ್ರರ ಮಧ್ಯದಲ್ಲಿ ಬರ್ತಾನೆ. ಆಗ ಗ್ರಹಣವಾಗ್ತದೆ. ಆ ಸಂದರ್ಭದಲ್ಲಿ ಪ್ರಾಚೀನರಾಗಿರ್ತಕ್ಕಂಥ ವ್ಯಕ್ತಿಗಳು ವಿಶೇಷವಾದ ರೀತಿಯಲ್ಲಿ ಭಗವಂತನ ಪ್ರಾರ್ಥನಾದಿಗಳನ್ನು, ಸ್ನಾನ ಜಪ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೆ. ಆಗ ಭಗವಂತನ ಕಾಲಚಕ್ರ ಸುದರ್ಶನ ಅಲ್ಲಿ ಸನ್ನಿಹಿತವಾದದರಿಂದಾಗಿ ಕೆಲವು ಕ್ಷಣ ಮಾತ್ರ ಈ ಛಾಯೆ ಇದ್ದು ಆನಂತರ ಆ ರಾಹುಕೇತುಗಳು ಓಡಿ ಹೋಗಿಬಿಡ್ತಾರೆ. ಮತ್ತು ಗ್ರಹಣ ಮುಕ್ತಿಯಾಗ್ತದೆ. ಈ ಕ್ರಮದಲ್ಲಿ ನಮ್ಮಲ್ಲಿ ಹಿಂದಿನ ಕಥಾಗ್ರಂಥಗಳಲ್ಲಿ, ಪುರಾಣ ಗ್ರಂಥಗಳಲ್ಲಿ ವರ್ಣನೆ ಮಾಡಿದ್ದಾರೆ. ಇಷ್ಟನ್ನೇ ಇಟ್ಟುಕೊಂಡು ಪ್ರಸಿದ್ಧ ಲೇಖಕರು, ಜ್ಞಾನಪೀಠ ಅವಾರ್ಡ್ ಪಡೆದಿರತಕ್ಕಂಥವರು ಕೂಡ ಭಾರತೀಯರ ಜ್ಞಾನ ಬಹಳ ಅತಿ ಸ್ವಲ್ಪ ಇತ್ತು. ರಾಹು ಗ್ರಹಗಳು ಅಂತಂತಾರೆ. ಅವರು ಸೂರ್ಯನ ನುಂಗ್ತಾರಂತೆ, ಚಂದ್ರನ ನುಂಗ್ಲಿಕ್ಕೆ ಬರ್ತಾರಂತೆ, ಏನೇನೋ ಹೇಳ್ತಾರೆ. ಇವ್ರಿಗೇನು ಜಾಗ್ರಫಿ ಜ್ಞಾನ ಇಲ್ಲ ಅಂಥೇಳಿ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳು, ವಿದೇಶಿಯ ಜನರು ಕೂಡ ಇದನ್ನು ಬೈದಿದ್ದಾರೆ ಸಾಕಷ್ಟು. ಆದರೆ ಇವರು ಅರ್ಥ ಮಾಡಿಕೊಳ್ಳಲ್ಲ. ಹಾಗಾದರೆ ಇದರ ಮೇಲೆ ವಿಶ್ವಾಸ ಹೇಗಿಡಬೇಕು? ಗ್ರಹಣದ ಬಗ್ಗೆ 8, 9ನೇ ಕ್ಲಾಸಿನ ವಿದ್ಯಾರ್ಥಿಗಳಿಗೂ ಕೂಡ ಗೊತ್ತಿದೆ. ಆದರೆ ಭಾಗವತ ಅದಕ್ಕೆ ವಿರುದ್ಧವಾಗಿ ಹೇಳ್ತದೆ. ಅದನ್ನು ಹೇಗೆ ನಂಬಬೇಕು? ಆಧುನಿಕ ಆಕಾಶ ವಿಜ್ಞಾನದ ಪ್ರಕಾರ ಸೂರ್ಯ ಚಂದ್ರರ ಮಧ್ಯದಲ್ಲಿ ಭೂಮಂಡಲ ಬಂದರೆ
ಭೂಮಿ ಬಂದಾಗ ಚಂದ್ರಗ್ರಹಣವಾಗ್ತದೆ. ಸೂರ್ಯ ಮತ್ತು ಭೂಮಿಗಳ ಮಧ್ಯದಲ್ಲಿ ಚಂದ್ರ ಬಂದರೆ ಸೂರ್ಯಗ್ರಹಣವಾಗ್ತದೆ. ಇದನ್ನು ಶಾಲೆ ಕಾಲೇಜಿನಲ್ಲಿ ಕಲಿಸ್ತಾರೆ. ಈಗ ಅಲ್ಲಿಗೆ ಎಲ್ಲ ಕಡೆಯಲ್ಲಿ ಅದನ್ನು ಎಲ್ಲೆಲ್ಲಿ ತಾರಾಂಗಣ ಅಂಥೇಳಿ ಮಾಡಿ ನೆಹರು ಪ್ಲಾನೆಟೋರಿಯಂ ಅಂಥೇಳಿ ಅಲ್ಲಿಯೂ ಕೂಡ ಇದೇ ಕ್ರಮದಲ್ಲಿ ತೋರಿಸಿಕೊಡ್ತಾರೆ. ಇನ್ನು ಭಾರತೀಯ ಪಂಚಾಂಗಕರ್ತರು ರಾಹು ಕೇತುಗಳನ್ನು ಸೂರ್ಯ ಮತ್ತು ಚಂದ್ರರು ಸಂಧಿಸುವ ಆ ಒಂದು ಪಾಯಿಂಟ್ ಏನಿದೆ ಅದಕ್ಕೆ ರಾಹು ಮತ್ತು ಕೇತು ಅಂತ ತಿಳ್ಕೊಂಡು ಅಂಥೇಳಿ ಅದನ್ನು ಇಟ್ಟುಕೊಂಡು ಈಗ ನಮ್ಮ ಪಂಚಾಂಗಕರ್ತರು ಕೂಡ ಈ ಕಡೆಗೆ ವಿಜ್ಞಾನವನ್ನು ಬಿಡುವಂತಿಲ್ಲ, ಈ ಕಡೆಗೆ ಪುರಾಣವನ್ನು ಪೂರ್ತಿಯಾಗಿ ವಿವರಿಸೋದಿಲ್ಲ ಅಂತನ್ನೋ ಮಧ್ಯ ಮಾರ್ಗದಲ್ಲಿ ಇದನ್ನು ಇಟ್ಟುಕೊಂಡು ಪಂಚಾಂಗಗಳನ್ನು ಬರಿತಾ ಇದ್ದಾರೆ. ಆ ಪರಸ್ಪರ ಸಂಧಿಯಾಗುವ ಸ್ಥಳ ಬಿಂದು ಅಂತೇನಿದೆ ಅದಕ್ಕೆ ನೋಡ್ಸ್ ಅಂತ ಕರೀತಾರೆ. ಅದಕ್ಕೇನೆ ಬಲಕ್ಕೆ ಇದ್ದದ್ದು ರಾಹು, ಎಡಕ್ಕೆ ಇರ್ತಕ್ಕಂಥದ್ದು ಅದು ಕೇತು ಅಂತೇಳಿ ಆ ಒಂದು ಕೇಂದ್ರ ಬಿಂದುವಿಗೆ ಈ ರೀತಿಯಾಗಿ ಕರೀತಾರೆ ಅಂತ ಅನ್ನೋದನ್ನು ನಮ್ಮ ಪಂಚಾಂಗಕರ್ತರು ಅದೇ ಒಂದು ಕಾನ್ಸೆಪ್ಟ್ ಇಟ್ಟುಕೊಂಡು ಸೂರ್ಯಗ್ರಸ್ತ, ಕೇತುಗ್ರಸ್ತ, ರಾಹುಗ್ರಸ್ತ, ಚಂದ್ರಗ್ರಹಣ ಅಂತ ಹೇಳ್ತಾರೆ. ಪುರಾಣದಲ್ಲಿ ರಾಹುಕೇತುಗಳನ್ನು ಗ್ರಹ ಅಂತ ಹೇಳಿದ್ದಾರೆ. ಆದರೆ ಆಕಾಶದಲ್ಲಿ ಆ ಗ್ರಹಕಾಯಗಳು ಕಾಣಿಸೋದಿಲ್ಲ. ಹಾಗಾದ್ರೆ ಏನು ಮಾಡಬೇಕು? ಇದನ್ನು ಹೊಂದಾಣಿಕೆ ಏನು ಮಾಡಬೇಕು? ಏನೋ ಒಂದು ಕಲ್ಪನೆ ಇದೆ ಅಂತ ತಿಳ್ಕೊಂಡು ಅಂತ ಹೇಳಿ ನಾವು ಬಿಟ್ಟು ಹೋಗಬೇಕೆ? ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾವು ಅದರಿಂದ ದೂರ ಆಗಬೇಕೆ ಅನ್ನುವ ಒಂದು ಪ್ರಶ್ನೆ. ಇದರ ಬಗ್ಗೆ ನಾನು ನಿನ್ನೆ ಹೇಳಿದೆ, ನಾನು ತಿರುಪತಿಯಲ್ಲಿರುವಾಗ ವೆಂಕಟೇಶ್ವರ ಯೂನಿವರ್ಸಿಟಿಯಲ್ಲಿ ಚಂದ್ರಶೇಖರ ಸ್ವಾಮಿಯಾಜಿ ಅಂತ ತಿಳ್ಕೊಂಡು ಅಂತೇಳಿ ದೊಡ್ಡ ಅಸ್ಟ್ರಾಫಿಸಿಕ್ಸ್ ಅವರು, ಅದರ ಮೇಲೆ PhD ಮಾಡಿರ್ತಕ್ಕಂಥವರು. ಅವರು ಸಂಪೂರ್ಣಾನಂದ ವಿಶ್ವವಿದ್ಯಾಲಯ, ಸಂಸ್ಕೃತ ಯೂನಿವರ್ಸಿಟಿ ಇದು ಯಾವುದು ಬನಾರಸ್ನಲ್ಲಿರ್ತಕ್ಕಂಥದ್ದು. ಅಲ್ಲಿಂದ ಅವ್ರು PhD ಪಡೆದದ್ದು ವೆಂಕಟೇಶ್ವರ ಯೂನಿವರ್ಸಿಟಿಯಿಂದ. ಅಲ್ಲಿ ಅವರು ಸಂಸ್ಕೃತದಲ್ಲಿ ಜ್ಯೋತಿರ್ವಿಜ್ಞಾನಂ ಅಂತ ತಿಳ್ಕೊಂಡಂತ ಪುಸ್ತಕ ಬರೆದು ಪ್ರಿಂಟ್ ಮಾಡಿದ್ದಾರೆ. ಸೂರ್ಯನ ಬಗ್ಗೆ ಭಾಳ ಸಂಶೋಧನೆ ಮಾಡೋದ್ರಿಂದ ಅವ್ರಿಗೆ ಅರ್ಕ ಸೋಮಯಾಜಿ ಅಂತ ತಿಳ್ಕೊಂಡಂತೇಳಿ ಕರೀತಕ್ಕಂಥ ಹೆಸರು ಕೂಡ ಇದೆ. ಅವರೇನು ಹೇಳ್ತಾರೆ, ಇದನ್ನು ಹೊಂದಿಸೋದೇನು ಭಾಳ ಕಠಿಣ ಇಲ್ಲ ಅಂತ. ಭೂಮಿ ಸೂರ್ಯನಿಗೆ ಪ್ರದಕ್ಷಿಣೆ ಮಾಡ್ತದೆ ಅಥವಾ ಸೂರ್ಯನು ಭೂಮಿಗೆ ಪ್ರದಕ್ಷಿಣೆ ಮಾಡ್ತಾನೆ. ಇದನ್ನು ಹೊಂದಿಸೋದಕ್ಕೇನು ಭಾಳ ತಲೆ ಖರ್ಚು ಮಾಡುವ ಕಾರಣವಿಲ್ಲ. ಭೂಮಿಯಲ್ಲಿ ನಿಂತು ನಿನ್ನೆ ನಾನು ಹೇಳಿದಂತೆ ಭೂಮಿಯಲ್ಲಿ ನಿಂತು ಆಕಾಶವನ್ನು ನೋಡುವಾಗ ನಮಗೆ ಸೂರ್ಯ ಪೃಥ್ವಿಯ ಸುತ್ತಲೂ ತಿರುಗ್ತಾನೆ ಅಂತ ಕಾಣಿಸ್ತಾ ಇದೆ. ನಮ್ಮ ದೃಷ್ಟಿಗೆ ಇರತಕ್ಕಂಥ ರೀತಿಯಲ್ಲಿ ಪುರಾಣಕರ್ತರು ಸೂರ್ಯನನ್ನು ವರ್ಣನೆ ಮಾಡಿದ್ದಾರೆ. ತಪ್ಪೇನಿದೆ ಇದರಲ್ಲಿ? ಅವರು ಆ ಗ್ರಂಥದಲ್ಲಿ ಬರೀತಾರೆ, ರವಿಂ ಪರಿತಃ ಭ್ರಮತಿ ಭೂಹು ನವೀನ ಪದ್ಯತ್ತ. ನವೀನ ವಿಜ್ಞಾನಿಗಳು ಸೂರ್ಯನ ಸುತ್ತಲೂ ಭೂಮಿ ತಿರುಗ್ತದೆ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಆದರೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಕೇಳಿ, ಅಸ್ಮಾಸು ಭೂಪೃಷ್ಠೇ ವರ್ತಮಾನೇಶು, ಈ ಭೂಮಿಯ ಮೇಲೆ ಪೃಥ್ವಿ ಮೇಲೆ ನಿಂತುಕೊಂಡು ನಾವು ಭೂಮಿಯನ್ನು ಸ್ಥಿರ ಅಂತೇಳಿ ಕಲ್ಪನೆ ಮಾಡಿ ರವಿ ತಿರುಗ್ತಾನೆ ಅಂತ ತಿಳ್ಕೊಂಡಂತ ಹೇಳಿದ್ರಲ್ಲಿ ಏನು ತಪ್ಪಿದೆ? ಗಾಡಿಯಲ್ಲಿ ಹೋಗುವಾಗ ನಿನ್ನೆ ನಾನು ಉದಾಹರಣೆ ಕೊಟ್ಟಿದ್ದೇನೆ. ನಾನು ಕುಳಿತದ್ದು ಸ್ಥಿರ, ಆದರೆ ಗಿಡಗಳು ಊರುಗಳು ಓಡ್ತಾ ಹೋಗುವಂತೆ ನಮಗೆ ಕಾಣಿಸ್ತದೆ. ನಾವಿರೋದು ಸ್ಥಿರ, ಉಳಿದದ್ದು ಭ್ರಮಣ ಮಾಡುವಂತೆ ಕಾಣಿಸ್ತದೆ. ಆದ್ದರಿಂದಾಗಿ ಸೂರ್ಯ ತಿರುಗ್ತಾನೆ ಪೃಥ್ವಿ ಸುತ್ತಲೂ ಅಂತ ಅನ್ನೋದು ನಾವು ಇಲ್ಲಿ ನಿಂತುಕೊಂಡು ನೀಡಿರ್ತಕ್ಕಂಥ ರೀತಿಯಲ್ಲಿ ಇದು ಸತ್ಯನೇ ಇದೆ. ಆದ್ದರಿಂದ ಪುರಾಣ ಹೇಳಿದ್ರಲ್ಲಿ
ಯಾವುದೇ ರೀತಿಯಾಗಿರ್ತಕ್ಕಂಥ ಭ್ರಮೆ ಪಡುವ ಕಾರಣವಿಲ್ಲ. ಸುಮಾರು 1980-81ರಲ್ಲಿ ನಾನು ಮಂತ್ರಾಲಯಕ್ಕೆ ಭಾಗವತ್ ಸಪ್ತಾಹ ಹೇಳಲಿಕ್ಕೆ ಹೋಗಿದ್ದೆ. ಸುಮಾರು 8 ದಿವಸ ನಾನು ಮಂತ್ರಾಲಯದಲ್ಲಿದ್ದೆ. ಅಲ್ಲಿ ರಾಯರ ಮಠದ ಪಂಚಾಂಗಕರ್ತರು, ಅವರ ಹೆಸರು ಮರ್ತೋಗಿದೆ ನನಗೆ, ಭಾಳ ಒಳ್ಳೆಯ ಅಭ್ಯಾಸ ಮಾಡತಕ್ಕಂಥವರು. ಅವರು ಮಧ್ಯಾಹ್ನ ನಾವು ಸಮಯದಾಗ ಚರ್ಚೆ ಮಾಡ್ತಾಯಿದ್ದೆವು. ಅವರು ನನಗೊಂದು ತೆಲುಗಿನಾಗೂ ಪುಸ್ತಕ ಕೊಟ್ಟರು. ಸುಮಾರು 300-400 ಪುಟದ ಪುಸ್ತಕ ಇತ್ತು. ಆ ಒಬ್ಬ ವಿದ್ವಾಂಸ ಅದು ಹೆಸರು ಮರ್ತೋಗಿದೆ, ಅವನು ಪೃಥ್ವಿಯಲ್ಲಿ ಕುಳಿತು ಸೂರ್ಯ ಪೃಥ್ವಿಯ ಸುತ್ತಲೂ ಭ್ರಮಣ ಮಾಡ್ತಾನೆ ಅನ್ನುವ ಒಂದು ಕ್ರಮವನ್ನು ಇಟ್ಟುಕೊಂಡು ಎಲ್ಲ ಪುರಾಣ ಅನೇಕ ಗ್ರಂಥಗಳ ಪ್ರಮಾಣಗಳನ್ನು ಕೊಟ್ಟು, ಜ್ಯೋತಿರ್ಗ್ರಂಥಗಳ ಪ್ರಮಾಣವನ್ನು ಕೊಟ್ಟು ಆ ರೀತಿಯಾಗಿ ವಿಚಾರ ಮಾಡಿದರೂ ನಾವು ಕಾಲಗಣನೆ ಆನಂತರ ಗ್ರಹಣ ಇತ್ಯಾದಿಗಳನ್ನು ಕರಾರುವಾಕ್ಕಾಗಿ ಹೇಳ್ಬೋದು ಅಂತ ತಿಳ್ಕೊಂಡಂತೇಳಿ ಬಹಳ ಯುಕ್ತಿಯುಕ್ತವಾಗಿ ಅದನ್ನು ಪ್ರತಿಪಾದನೆ ಮಾಡಿದ್ದ. ಸುಮಾರು ಒಂದು 100-200 ಪುಟದಷ್ಟು ನಾನು ನೋಟ್ಸ್ ಕೂಡ ಅಲ್ಲಿಂದ ಪುಸ್ತಕದಿಂದ ತೆಗೆದಿದ್ದೆ. ಆ ನಂತರ ಬಂದ ಮೇಲೆ ಏನೋ ಸಾಂಸಾರಿಕವಾಗಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಮಧ್ಯೆಯಲ್ಲಿ ಆ ಕಡೆ ಲಕ್ಷ್ಯ ಹೋಯಿತು. ಈಗ ನೋಟ್ಸ್ ಎಲ್ಲಿದೆ ಅದನ್ನು ಕೂಡ ನನಗೆ ನೆನಪಿಲ್ಲ. ಈ ನಮ್ಮ ಪುಸ್ತಕದ ಸಾಗರದಲ್ಲಿ ಎಲ್ಲಿದೆ ನೋಡಬೇಕು. ಇರಲಿ, ನಮ್ಮ ಭಾಗವತದ ಪ್ರಕಾರ ಮತ್ತು ವಾದಿರಾಜ ಶ್ರೀಪಾದಂಗಳವರು ಮಾಡಿದ ಭೂವರ್ಣನ ಅಂತ ತಿಳ್ಕೊಂಡಂತೇಳಿ, ವಾದಿರಾಜ ಶ್ರೀಪಾದಂಗಳವರು ಭೂಗೋಳ ವರ್ಣನ ಅಂತ ತಿಳ್ಕೊಂಡಂತೇಳಿ ಗ್ರಂಥವನ್ನು ಬರೆದಿದ್ದಾರೆ. ಅವರ ಪ್ರಕಾರ ಆಕಾಶ ಮಂಡಲದಲ್ಲಿ ನಮಗೆ ರಾಹು ಹೇಗೆ ಕಾಣಿಸ್ತಾನೆ ಅಂತ ತಿಳ್ಕೊಂಡಂತಂದರೆ, ಆ ನಕ್ಷತ್ರಗಳ ಸಮೂಹ, ರಾಹುವಿನ ಮುಖ ಸಿಂಹದಂತೆ ಇದೆ. ನಕ್ಷತ್ರ ಸಮೂಹಕ್ಕೆ ನಾವು ಹೇಗೆ ಸೂರ್ಯನೂ ಒಂದು ನಕ್ಷತ್ರ, ಸ್ಟಾರ್ ಈಗಿನ ವಿಜ್ಞಾನ ಪ್ರಕಾರವೂ ಕೂಡ, ಹಾಗೆ ನಕ್ಷತ್ರದ ಸಮೂಹ ಆಕೃತಿಯ ಪ್ರಕಾರ ರಾಹುವಿನ ಮುಖ ಸಿಂಹದಂತೆ ಇದೆ. ನಾವು ಪೂಜೆ ಮಾಡುವಾಗ ಸಿಂಹಮುಖನಾಗಿ ಅವನನ್ನು ಪೂಜೆ ಮಾಡ್ತೇವೆ. ಆ ನಂತರ ಆ ತಲೆಗೆ, ಸಿಂಹದ ತಲೆಗೆ ಒಂದು 100 ಹಾವಿನಂತೆ ಬಾಲಗಳಿವೆ. ಆ ಬಾಲಗಳಿಗೆ ನಾವು ಕೇತು ಅಂತೇಳಿ ಕರಿತೇವೆ. ಅದಕ್ಕೆ ಸರ್ಪರೂಪದಿಂದ ನಾವು ಕೇತುವನ್ನು ಪೂಜೆ ಮಾಡ್ತೇವೆ. ನಮ್ಮಲ್ಲಿ ಅವುಗಳ ಪ್ರತಿಮೆ ಕೂಡ ಇದೆ. ಅನೇಕ ದೇವಾಲಯಗಳು ಕೂಡ ಈ ಪ್ರತಿಮೆ ಇರ್ತದೆ. ಸಿಂಹರೂಪದಿಂದ ರಾಹುವಿನ ಪೂಜೆ, ಸಿಂಹಮುಖದಿಂದ ರಾಹುವಿನ ಪೂಜೆ, ಸರ್ಪ ರೀತಿಯಿಂದ ಬರ್ತಕ್ಕಂಥದ್ದು ಕೇತುವಿನ ಪೂಜೆ, ಈ ರೀತಿಯಾಗಿ ಮಾಡ್ತೇವೆ. ಆದರೆ ಇಲ್ಲಿ ನೀವು ವಿಚಿತ್ರ ಹೇಳಿದ್ರಲ್ಲ, ಸೂರ್ಯಮಂಡಲ 1,000 ಯೋಜನ, 10,000 ಯೋಜನ, ಆನಂತರ ಚಂದ್ರಮಂಡಲ 20,000 ಯೋಜನ, ರಾಹುಮಂಡಲ 40,000 ಯೋಜನ. ಅರೆ, ಚಂದ್ರನಿಗಿಂತ ಸೂರ್ಯ ಎಷ್ಟು ದೊಡ್ಡವನಾಗಿದ್ದಾನೆ. ಇವತ್ತು ದುರ್ಬೀನ್ನಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಪ್ರತ್ಯಕ್ಷ ಕಾಣ್ತದೆ. ಅದಕ್ಕೆ ವಾದಿರಾಜ ಶ್ರೀಪಾದಂಗಳು ಉತ್ತರವನ್ನು ಕೊಡ್ತಾರೆ. ನಮ್ಮಿಂದ ಸೂರ್ಯ ದೂರದಲ್ಲಿದ್ದಾನೆ, ಹೀಗಾಗಿ ಸಣ್ಣದಾಗಿ ಕಾಣ್ತಾನೆ. ಅದಕ್ಕಿಂತ ಈ ಕಡೆ ಹತ್ತಿರದಲ್ಲಿರ್ತಕ್ಕಂಥ ಚಂದ್ರ ಸಮೀಪದಲ್ಲಿರೋದರಿಂದ ದೊಡ್ಡದಾಗಿ ಕಾಣ್ತಾನೆ. ಅದಕ್ಕಿಂತಲೂ ಕೆಳಗೆ ಈ ನಕ್ಷತ್ರಗಳ ಕ್ರಮ ಇದ್ದದರಿಂದಾಗಿ ರಾಹುಮಂಡಲ ನಮಗೆ ಅದರ ಡಬಲ್ ಕಾಣಿಸ್ತದೆ. ಆದ್ದರಿಂದ ಭಾಗವತಲ್ಲಿ ಸೂರ್ಯಮಂಡಲಕ್ಕಿಂತ 2 ಪಟ್ಟು ಚಂದ್ರಮಂಡಲ, ಚಂದ್ರಮಂಡಲದ 2 ಪಟ್ಟು ಕೇತುಮಂಡಲ ಅಂತ ತಿಳ್ಕೊಂಡಂತ ಹೇಳಿ ವರ್ಣನೆ ಬಂದಿದೆ. ಈ ವರ್ಣನೆ ಇಲ್ಲಿ ನಿಂತು ನೋಡುವ ಕ್ರಮದಲ್ಲಿರ್ತಕ್ಕಂಥ ವರ್ಣನೆ ಹೊರತು ಆ್ಯಕ್ಚುಯಲ್ ಅದು ಸೂರ್ಯಮಂಡಲವೇ ದೊಡ್ಡದಿದೆ ಒಪ್ಪೋಣ. ಆಚಾರ್ಯರು ಕೂಡ ಭಾಗವತ್ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಅಂದರೆ ಎಷ್ಟು ಸೂಕ್ಷ್ಮವಾಗಿ ಇವೆಲ್ಲ ವಿಚಾರಗಳು ನಮ್ಮ ಹಿಂದಿನವರು ಮಾಡಿದ್ದಾರೆ. ಅವ್ರು ಹೇಳ್ತಾರೆ, ರಾಹು ಸೋಮ ರವೀಣಾಂಚ ಮಂಡಲಾತ್ ದ್ವಿಗುಣೋಕ್ತಿತಾಂ. ರಾಹುಮಂಡಲಕ್ಕೆ, ಸೂರ್ಯಮಂಡಲಕ್ಕಿಂತ 2 ಪಟ್ಟು ಚಂದ್ರಮಂಡಲ, ಚಂದ್ರಮಂಡಲಕ್ಕಿಂತ 2 ಪಟ್ಟು ರಾಹುಮಂಡಲ ಅಂತ ವರ್ಣನೆ ಏನು ಭಾಗವತದ ಪಂಚಮಸ್ಕಂದಲ್ಲಿ ಬರುತ್ತದೆ. ಇದನ್ನು ಹೇಗೆ ಯೋಜನಾ ಭೇದೇನ,
ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಅದನ್ನು ಹೊಂದಿಸ್ಕೊಳ್ಬೇಕೇ ಹೊರತು ಆ್ಯಕ್ಚುವಲ್ ಸಂಶೋಧನೆ ಹೇಗಾಗಿದೆ, ಪ್ರತ್ಯಕ್ಷದಿಂದ ಏನು ಸಿದ್ಧವಾಗಿದೆ, ಪ್ರತ್ಯಕ್ಷದಿಂದ ಸಿದ್ಧವಾಗಿರ್ತಕ್ಕಂಥದ್ದನ್ನೇ ಸತ್ಯ ಅಂತ ತಿಳ್ಕೊಂಡು ಇಟ್ಕೊಂಡು ಆ ತತ್ವಕ್ಕೆ ವಿಚಾರವನ್ನು ಮಾಡಬೇಕು. ಇದು ಪುರಾಣದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕ್ರಮದಲ್ಲಿ ವರ್ಣನೆಯನ್ನು ಹೇಳಿದ್ದರಿಂದಾಗಿ ಅದನ್ನು ಸ್ವೀಕರಿಸಲಿಕ್ಕೆ ಯಾವ ಅಡ್ಡಿಯೂ ಇಲ್ಲ. ಅದಕ್ಕೆ ಮದ್ರಾಸ್ ಶ್ರೀಪಾದಂಗಳವರು ಭೂಗೋಳ ವರ್ಣದಲ್ಲಿ ಹೇಳ್ತಾರೆ, ಕಾಲಚಕ್ರಾದಿ ಧಾರಾಯಾಮ್, ಕಾಲಚಕ್ರದ ಪ್ರಕಾರ ನಾವು ನಕ್ಷತ್ರ ಮತ್ತು ರಾಶಿಗಳ ವಿಚಾರವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ರಾಹೋರ್ ಮಂಡಲ ಮೀರಿತಂ, ರಾಹುಮಂಡಲ ಶಿವಮುಖ, ಅದು ಸೂರ್ಯಚಂದ್ರಕ್ಕಿಂತಲೂ ಅತಿ 2 ಪಟ್ಟು ದೊಡ್ಡದು ಅಂತ ತಿಳ್ಕೊಂಡು ಅಂತ ಹೇಳಿದ್ರಲ್ಲಿ ಏನು ಅನಾನುಕೂಲತೆ ಇಲ್ಲ ಅಂತಂತ ಹೇಳ್ತಾರೆ. ತತ್ರೈವ ಕೇತುಶತಕಂ ರಾಹುಣ ಸಹ ತಿಷ್ಠತಿ. ಆನಂತರ 100 ಹವಿರ್ಬಾಲದಿಂದ ಇರತಕ್ಕಂಥ ಆ ನಕ್ಷತ್ರದ ಏನಿದೆ ಇದೆ ಅದು ಕೇತು ಅಂತ ತಿಳ್ಕೊಂಡಂತ ಅನ್ನೋದು ನಾವು ಗ್ರಹಣ ಮಾಡಿದ್ದೇವೆ, ಇದರಲ್ಲೇನು ಸಂದೇಹ ಇಲ್ಲ. ಇನ್ನು ರಾಹುವಿನ ಬಣ್ಣ ಕಪ್ಪಾಗಿದೆ, ಸಿಂಹದ ಮುಖ ಕಪ್ಪು. ಆದರೆ ಈ ಅದು ಬಾಲದ ರೂಪದಿಂದ ಕೇತು ಏನಿದೆ ಸರ್ಪದ ರೂಪದಿಂದ ಅದು ಕಂದು ಬಣ್ಣದ್ದಾಗಿದೆ. ಅದಕ್ಕೋಸ್ಕರ ಈ ವಿಚಾರವನ್ನು ಭೂಮಿಯ ಛಾಯೆ ಅದರ ಮೇಲೆ ಬೀಳೋದ್ರಿಂದಾಗಿ ಇವುಗಳಿಗೆ ಛಾಯಾಗ್ರಹ ಅಂತೇಳಿ ಕರೀತಾರೆ ಅಂತನ್ನುವ ಮಾತನ್ನು ವಾಯುಪುರಾಣದಲ್ಲಿ ಈ ರೀತಿಯಾಗಿ ವರ್ಣನೆ ಮಾಡ್ತಾರೆ. ಸ್ವರ್ಭಾನುಸ್ತು ತಥೈವಾಶ್ವಾಹ ಕೃಷ್ಣಾಹಿ ಅಷ್ಟಾ ಮನೋಜವಾಹ. ಕೇತುವಿನ ಕುದುರೆಗಳು ಕಪ್ಪಾಗಿವೆ, 8 ಕುದುರೆಗಳು ಕಪ್ಪಾಗಿವೆ. ಆದ್ದರಿಂದಾಗಿ ಅದರ ನೆರಳು ಗ್ರಹಣ ಕಾಲದಲ್ಲಿ ಸೂರ್ಯ ಮತ್ತು ಚಂದ್ರರ ಮಧ್ಯದಲ್ಲಿ ಆ ನೆರಳು ನಮಗೆ ಕಪ್ಪಾಗಿ ಕಾಣಿಸ್ತದೆ. ಆನಂತರ ಅಥ ಕೇತು ರಥಾಶ್ವಾಸ್ಯ ಫಲಾಲ ಧೂಮ ಸಂಕಾಶ, ವಾಯುಪುರಾಣದ ವರ್ಣನೆ. ವಾಯುಪುರಾಣದಲ್ಲಿ ಅದು ಕಂದು ಬಣ್ಣದ ಛಾಯೆಯಂತೆ ಆ ರೀತಿಯಾಗಿ ಕಾಣಿಸ್ತಾ ಇರ್ತಕ್ಕಂಥವುಗಳಾಗಿವೆ. ಆದ್ದರಿಂದಾಗಿ ನಮಗೆ ಗ್ರಹಣ ಕೆಲವು ಸಲ ಛಾಯೆ ಏನು ಚಂದ್ರ ಮತ್ತು ಸೂರ್ಯನ ಮೇಲೆ ಬೀಳ್ತದೆ, ಒಂದು ಸಲ ಕಪ್ಪು ಬಣ್ಣದ್ದು, ಒಂದು ಸ್ವಲ್ಪ ಕಂದು ಬಣ್ಣದ್ದು, ಸ್ವಲ್ಪ ಕಂದು ಬಣ್ಣದ ಸಂದರ್ಭದಲ್ಲಿ ಕಾಣಿಸ್ತದೆ. ಕಪ್ಪು ಬಣ್ಣದ ಛಾಯೆ ಸೂರ್ಯಚಂದ್ರ ಮಂಡಲದಲ್ಲಿ ಕಂಡಾಗ ನಾವು ಅದಕ್ಕೆ ರಾಹುಗ್ರಸ್ತ ಸೂರ್ಯಗ್ರಹಣ ಅಥವಾ ಚಂದ್ರಗ್ರಹಣ ಅಂತ ಕರೀತೇವೆ. ಕಂದು ಬಣ್ಣದ ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಛಾಯಾಗ್ರಹಣ ಆಗ್ತದಲ್ಲ, ಆ ಛಾಯಾಗ್ರಹಣಕ್ಕೆ ನಾವು ಕೇತುಗ್ರಸ್ತ ಸೂರ್ಯಗ್ರಹಣ ಅಥವಾ ಕೇತುಸ್ಥ ಚಂದ್ರಗ್ರಹಣ ಅಂತ ತಿಳ್ಕೊಂಡಂತೇಳಿ ಕರಿತೇವೆ. ಆದ್ದರಿಂದಾಗಿ ಈ ಛಾಯೆಯೂ ಕೂಡ ಡೈರೆಕ್ಟಾಗಿ ಭೂಮಿ ಮೇಲೆ ಬೀಳ್ತವೆ ಇಲ್ಲ. ಅಥವಾ ಆಧುನಿಕ ವಿಜ್ಞಾನದ ಪ್ರಕಾರ ಚಂದ್ರ ಅಥವಾ ಸೂರ್ಯ ಚಂದ್ರ ಮಧ್ಯದಲ್ಲಿ ಬಂದಾಗ ಅಥವಾ ಭೂಮಿ ಮಧ್ಯದಲ್ಲಿ ಬಂದಾಗ ಚಂದ್ರಗ್ರಹಣ ಸೂರ್ಯಗ್ರಹಣ ಆಗ್ತದಲ್ಲ, ಆ ವೇಳೆಗೆ ಸೂರ್ಯ ಚಂದ್ರ ಗ್ರಹಗಳು ಒಂದೇ ಲೈನ್ನಲ್ಲಿ ಇರೋದಿಲ್ಲ. ಆ ಗ್ರಹಗಳು ಕೂಡ ಪೃಥ್ವಿಯ ಮಧ್ಯದಲ್ಲಿ ಯಾವಾಗ ಈ ರೀತಿಯಾಗಿರ್ತಕ್ಕಂಥ ಸೂರ್ಯ ರಾಹುಕೇತುಗಳ ಈ ಛಾಯೆ ಸೂರ್ಯಚಂದ್ರ ಬೆಳಕನ್ನು ಬರೋದಕ್ಕೋಸ್ಕರ ಅಡ್ಡಿ ಮಾಡ್ತದೆ, ಆವಾಗ ಈ ಛಾಯೆ ಉಲ್ಟಾ ಸೂರ್ಯಚಂದ್ರನ ಮೇಲೆ ಕಂಡು ಆಗ ಅಲ್ಲಿ ಕಪ್ಪು ಅಥವಾ ಕಂದು ಬಣ್ಣದ ಛಾಯೆ ನಮಗೆ ಕಾಣಿಸ್ತದೆ. ಅದಕ್ಕೆ ನಾವು ಗ್ರಹಣ ಅಂತ ತಿಳ್ಕೊಂಡಂತ ಕರಿತೇವೆ. ಅಂಥ ಸಂದರ್ಭದಲ್ಲಿ ರಾಹು ಅಂತ ತಿಳ್ಕೊಂಡಂತ ಹೇಳಿ ಒಪ್ಪಿಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ ಏನು ತಪ್ಪಿದೆ? ಇಲ್ಲ. ಅಷ್ಟೇ ಅಲ್ಲ, ಆಧುನಿಕ ವಿವರಣೆಯಲ್ಲಿಯೂ ಕೂಡ ಸೂರ್ಯ ಚಂದ್ರ ಪೃಥ್ವಿಗಳು ಒಂದಕ್ಕೊಂದು ಮಧ್ಯದಲ್ಲಿ ಒಂದೇ ಲೈನಲ್ಲಿ ಇರೋದಿಲ್ಲ, ಒಂದೇ ಲೈನ್ ಇರಲಿಕ್ಕೂ ಸಾಧ್ಯವಿಲ್ಲ. ಆ ರೀತಿಯಾಗಿರ್ತಕ್ಕಂಥವನ್ನು ಆ ಒಂದು ಕ್ರಮದಲ್ಲಿಯೂ ಕೂಡ ನಾವು ಆ ವಿವರಣೆಯಲ್ಲಿಯೂ ಕೂಡ ಮಧ್ಯದಲ್ಲಿ ಬರೋದಿಲ್ಲ. ಅದಕ್ಕೆ ಸೂರ್ಯ ಚಂದ್ರ ಮತ್ತು ರಾಶಿಗಳು ಒಂದು ವಿಶಿಷ್ಟ ರಾಶಿಯ ರೇಖಾಂಶದಲ್ಲಿ ಬಂದಿರ್ತವೆ ಹೊರತು ಸರಿಯಾಗಿರ್ತಕ್ಕಂಥ ಒಂದೇ ಲೈನ್ನಲ್ಲಿ ಬಂದಿರೋದಿಲ್ಲ. ಸೂರ್ಯ ಮತ್ತು ಚಂದ್ರನ ಮಧ್ಯದಲ್ಲಿ ಪೃಥ್ವಿ ಆಗಲಿ ಅಥವಾ ಪೃಥ್ವಿ ಮತ್ತು ಸೂರ್ಯನ ಮಧ್ಯದಲ್ಲಿ ಚಂದ್ರನಾಗಲಿ ಬಂದಾಗ ಗ್ರಹಣ ಆಗ್ತದೆ ಅಂತ ತಿಳ್ಕೊಂಡಂತ ಅಂತೀವಲ್ಲ, ಆ ಸಂದರ್ಭದಲ್ಲಿ ಇವೆಲ್ಲ
ಒಂದೇ ರೀತಿಯಾಗಿರ್ತಕ್ಕಂಥ ಒಂದೇ ರೀತಿಯಾಗಿರ್ತಕ್ಕಂಥ ಲೈನ್ನಲ್ಲಿ ಇರೋದಿಲ್ಲ, ಬೇರೆ ಬೇರೆ, ಆದರೆ ಒಂದು ರಾಶಿಯ ರೇಖಾಂಶದಲ್ಲಿ ಸಂಬಂಧಿತವಾಗಿರ್ತದೆ, ಒಂದು ರಾಶಿಯ ರೇಖಾಂಶದಲ್ಲಿ ಸಂದರ್ಭವಾಗ್ತದೆ. ಆದ್ದರಿಂದಾಗಿ ಇಂದಿನ ಆಕಾಶ ವಿಜ್ಞಾನಿಗಳು ಕೂಡ ಇದನ್ನು ಒಂದೇ ಲೈನ್ನಲ್ಲಿ ಇರೋದಿಲ್ಲ, ಪ್ಯಾರಲ್ಯಾಕ್ಸ್ ಅಂತ ಹೇಳಿ ಸ್ವಲ್ಪ ಪ್ಯಾರಲಲ್ಲಾಗಿ ಇರುವ ರೀತಿ ಕ್ರಮದಿಂದ ಆ ಭ್ರಾಂತಿಯಿಂದ ಒಂದೇ ಲೈನ್ನಲ್ಲಿ ಇವೆ ಅಂತ ತಿಳ್ಕೊಂಡು ಅಂತೇಳಿ ಕಾಣಿಸ್ತವೆ ಅಂತ ಅನ್ನೋದು ಅವರು ಹೇಳ್ತಕ್ಕಂಥ ವಿವರಣೆ ಇದೆ. ಇದನ್ನು ವಾದಿರಾಜ ಸ್ವಾಮಿಗಳು ಭೂಗೋಳ ವರ್ಣದಲ್ಲಿ ಮಾತು ಹೇಳ್ತಾರೆ. ಯದಾ ಏಕರಾಶೋ ಯೋಗ, ಯಾವಾಗ ಸೂರ್ಯ ಚಂದ್ರ ಮತ್ತು ರಾಹು ಅಥವಾ ಕೇತುಗಳ ಯೋಗ ಒಂದೇ ರಾಶಿಯಲ್ಲಿ ಆಗ್ತದೆ, ತದಾಹು ಗ್ರಹಣಂ ಬುಧ, ಅದಕ್ಕೆ ಜ್ಞಾನಿಗಳು ಗ್ರಹಣ ಅಂತ ತಿಳ್ಕೊಂಡು ಅಂತೇಳಿ ಕರೆದಿದ್ದಾರೆ. ಆದರೆ ಇದು ಆಧುನಿಕ ವಿಜ್ಞಾನ ಪ್ರಕಾರವೇ ಇರಲಿ, ನಮ್ಮ ಪಂಚಾಂಗದ ಕ್ರಮವೇ ಇರಲಿ, ಸೂರ್ಯ ಸಿದ್ಧಾಂತ ಅಥವಾ ದೃಗಣಿತ ಪ್ರಕಾರವೇ ಇರಲಿ, ಟೈಮ್ ಮತ್ತು ಕರಾರುವಕ್ಕಾಗಿರ್ತದೆ. ಎಲ್ಲರೂ ಹೇಳೋದು ಟೈಮಿನಲ್ಲಿ ಭಿನ್ನತೆ ಇರೋದಿಲ್ಲ. ಅಧೋ ವಾಪ್ಯೂರ್ಧ ದೇಶೇವ, ಕೆಳಗಿರಲಿ ಮೇಲೆ ಇರಲಿ, ರಾಶಿ ಸಾಮ್ಯನೆಯಾಗತಿ, ರಾಶಿಯ ಸಾಮ್ಯತೆ ಇರ್ತದೆ ಹೊರತು ಒಂದೇ ಲೈನ್ನಲ್ಲಿರೋದ್ರಲ್ಲಿ ಸ್ವಲ್ಪ ಪ್ಯಾರಲಲ್ ಆಗಿರಲಿಕ್ಕೆ ಸಾಧ್ಯತೆ ಇದೆ. ಸಯೇವ ಯೋಗ ಸರ್ವೇಷಾಂ ನ ಏಕತ್ರ ಸಹಸ್ಥಿತಿ, ಅದನ್ನೇ ಆ ಯೋಗಕ್ಕೆ ಗ್ರಹಣ ಅಂತ ಕರೀತಾರೆ ಹೊರತು ಒಂದೇ ಲೈನ್ನಲ್ಲಿ ಒಂದೇ ಕ್ರಮದಲ್ಲಿ ಬರ್ತಾವೆ ಅಂತ ಹೇಳ್ತಕ್ಕಂಥ ಕ್ರಮ ಇದು ಸರ್ವತಾ ಗ್ರಾಹ್ಯವಲ್ಲ. ಊರ್ಧ್ವ ಅಧೋ ಗ್ರಾಮೀಣಾಂ ತೇಷಾಂ ಕಥಂ ಏಕತ್ರ ಸಂಗತಿ, ಪಾದರಾಸಮಗಳು ಕೇಳ್ತಾರೆ, ಒಂದಕ್ಕೊಂದು ಎಷ್ಟೋ ದೂರ ಇವೆ, ಒಂದೇ ಲೈನಲ್ಲಿ ಬರಲಿಕ್ಕೆ ಹೇಗೆ ಸಾಧ್ಯತೆ ಇದೆ? ಆದ್ದರಿಂದಾಗಿ ಸೂರ್ಯಚಂದ್ರ ಕಿರಣಗಳು ಈ ರೀತಿ ಆಗಾದ್ದರಿಂದಾಗಿ ಗ್ರಹಣ ರಾಹು ಮತ್ತು ಕೇತುಗ್ರಸ್ತ ಅಂತಕೊಂಡಂತ ಅನ್ನೋದನ್ನು ಸ್ವೀಕಾರ ಮಾಡೋದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಧವಿಶ್ವಾಸ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಸೂಪರ್ಸ್ಟಿಷನ್ನಿಂದ ಆಗಿರ್ತಕ್ಕಂಥದ್ದಲ್ಲ. ಪೃಥ್ವಿಯಿಂದ ಕಾಣತಕ್ಕಂಥ ಒಂದು ಕ್ರಮವನ್ನು ಆ ಲೆಕ್ಕವನ್ನು ಇಟ್ಟುಕೊಂಡು ಕಲ್ಪನೆ ಮಾಡಿಕೊಳ್ಳಿ. ಯಾವುದೇ ರೀತಿಯಾಗಿರ್ತಕ್ಕಂಥ ದೊಡ್ಡ ಸೂಕ್ಷ್ಮ ದುರ್ಬೀನುಗಳು ಇಲ್ಲ, ಆಗಿನ ಕಾಲದಲ್ಲಿ ಇರಲಿಲ್ಲ. ಆದರೆ ಜೈಪುರ್ ಮತ್ತು ದಿಲ್ಲಿಯಲ್ಲಿ ಜಂತರ್ ಮಂತರ್ ಅಂತ ತಿಳ್ಕೊಂಡಂಥೇಳಿ ವಿಶಿಷ್ಟ ಕ್ರಮದಲ್ಲಿ ಅದನ್ನು ಕಟ್ಟಿದ್ದಾರೆ. ಅಲ್ಲಿಂದ ಕೂತ್ಕೊಂಡು ಗ್ರಹಗಳನ್ನು ನೋಡಿ ಆ ರೀತಿಯಾಗಿ ಅದರಿಂದ ಆ ಎಣಿಕೆಯಿಂದ ಆ ರೀತಿಯಾಗಿರ್ತಕ್ಕಂಥ ಶಾಸ್ತ್ರಕಾರರು ಬರೆದಿದ್ದಾರೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಅಲ್ಲಿ ಹೋಗಿ ನೋಡಿದಾಗ ನಮಗೆ ಗೊತ್ತಾಗ್ತಾರೆ. ಅದೊಂದು ಅದ್ಭುತವಾಗುತ್ತೆ, ಇವತ್ತಿಗೂ ಕೂಡ ಅವು ಇರ್ತಕ್ಕಂಥವುಗಳು. ಆದ್ದರಿಂದಾಗಿ ಗ್ರಹಣದ ವಿಚಾರದಲ್ಲಿರ್ತಕ್ಕಂಥ ವಿಚಾರ ಅಂತಿಕೊಂಡಂತ ಅನ್ನೋದು ಪುರಾಣಕ್ಕೂ ಮತ್ತು ಆಧುನಿಕ ವಿಜ್ಞಾನಕ್ಕೂ ವೈಚಾರಿಕವಾಗಿರ್ತಕ್ಕಂಥ ಒಂದು ಹೊಂದಾಣಿಕೆಯ ರೂಪಕದ ಕ್ರಮವನ್ನು ಇಟ್ಟುಕೊಂಡ್ರೆ ಪರಸ್ಪರ ವಿರೋಧ ಬರೋದಿಲ್ಲ. ಇನ್ನು ಅವ್ರಿಗೇನು ಬರೋಂಗಿಲ್ಲ, ಇವ್ರಿಗೂ ಏನು ಬರೋಂಗಿಲ್ಲ ಅಂತೇಳಿ ಪರಸ್ಪರ ಬೈದಾಡ್ತಕ್ಕಂಥವ್ರ ವಿಷಯದಲ್ಲಿ ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಇಲ್ಲ. ಆಚಾರ್ಯರ ಪ್ರಕಾರ ಪ್ರತ್ಯಕ್ಷ ಸಿದ್ಧವಾದದ್ದು ಸಿದ್ಧಾಂತ ಅಂತ ಇಟ್ಕೊಳ್ಳಿ. ಆ ನಂತರ ಪುರಾಣಗಳ ಸಂದರ್ಭಗಳನ್ನು ಅದಕ್ಕೆ ಆ ರೀತಿಯಾಗಿ ರೂಪಕವಾದ ಯಾವುದೋ ರೀತಿಯಿಂದ ಅದಕ್ಕೆ ಸಂಬಂಧವನ್ನು ಮಾಡಿ ಪ್ರತ್ಯಕ್ಷವಚ್ಚ ಪ್ರಾಮಾಣ್ಯ ಅಂತ ಅನ್ನೋದು ಸ್ಪಷ್ಟವಾಗಿ ಹೇಳಿದ್ದಾರೆ. ಆದ್ದರಿಂದಾಗಿ ಈ ಒಂದು ಕ್ರಮ, ಈ ಒಂದು ವಿಚಾರ ಇದು ನಮಗೆ ನಿಶ್ಚಿತವಾಗಿಯೂ ಕೂಡ ಗ್ರಾಹ್ಯವಾಗಿದೆ. ಇದನ್ನು ನಾವು ತಪ್ಪದೇ ನೆನಪಿಟ್ಕೊಳ್ಬೇಕು. ಪುರಾಣಗಳು ಕಾಲ್ಪನಿಕವಲ್ಲ, ಸಾಕ್ಷಾತ್ ಭಗವಂತ ಬರೆದಿದ್ದಾನೆ. ಯಾವ ದೃಷ್ಟಿಯಿಂದ ಬರೆದಿದ್ದಾನೆ ಅದನ್ನು ನಾವು ವಿಮರ್ಶೆ ಮಾಡಿ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕೇ ಹೊರತು ಸುಮ್ಮನೆ ಮೇಲ್ನೋಟಕ್ಕೆ. ಯಾಕೆ ಅಂತಿಕೊಂಡಂತಂದರೆ ಕಾರಂತರು ಒಂದು ಕಡೆಯಲ್ಲಿ ಬರೀತಾರೆ, ಹಿಂದಿನ ಜನರಿಗೆ ಬುದ್ಧಿನೇ ಇರಲಿಲ್ಲ, ಅವರು ಸಂಪೂರ್ಣವಾಗಿರ್ತಕ್ಕಂಥ ಆಗಿದ್ದರು, ಏನು ಭಯದಿಂದ ಅಂಜಿಕೊಂಡು ರಾಹು ನುಂಗ್ತದೆ, ಕೇತು ನುಂಗ್ತದೆ ಅಂತ ಹೇಳ್ತಾರೆ. ಇವರು ವಿಜ್ಞಾನ ಬುದ್ಧಿನೇ ಇಲ್ಲ, ಜ್ಞಾನ ವಿಜ್ಞಾನ ಅಂತೇಳಿ 4 ಭಾಗದಲ್ಲಿ ಅವರು ಅನೇಕ ಹೊಸ ವಿಜ್ಞಾನ ಸಂಶೋಧನೆಗಳನ್ನು ಸಂಗ್ರಹ ಮಾಡಿದ್ದಾರೆ. ಅದರಲ್ಲಿ ಬರೀತಾರೆ, ಅವರು ಯಾರೂ ಈ ವಿಚಾರವನ್ನು ಅರ್ಥ ಮಾಡಿಕೊಳ್ಳಿಲ್ಲ, ಅಷ್ಟೇ ತಮಗೆ ತಿಳಿದಂತೆ ಬರೆದಿದ್ದಾರೆ. ಇನ್ನು ನಂತರ ಅನೇಕ ಜನ ಈಗಿನ ಟಿಂಗಲ್ ಮಾಡ್ತಕ್ಕಂಥ ವ್ಯಕ್ತಿಗಳು ಅಂತೇನಿದ್ದಾರೆ ಅವ್ರಿಗಂತ ಬಿಟ್ಬಿಡಿ, ಅವರ ಈ ಶಾಸ್ತ್ರ ಓದಿರೋದಿಲ್ಲ, ಆ ಶಾಸ್ತ್ರ ಓದಿರೋದಿಲ್ಲ, ಏನು ಮನಸ್ಸಿಗೆ ಬಂದ ರೀತಿಯಲ್ಲಿ ಮಾತನಾಡ್ತಾರೆ. ಆದರೆ ಎರಡೂ ಶಾಸ್ತ್ರವನ್ನು ಹೊಂದಾಣಿಕೆ ಮಾಡ್ತಕ್ಕಂಥ ಕ್ರಮ ಅಂತಿಕೊಂಡಂತೇನಿದೆ, ಇದಕ್ಕೋಸ್ಕರ ಒಂದು ವಿಶೇಷವಾದ ಅಭ್ಯಾಸ ಬೇಕಾಗ್ತದೆ. ಆ ರೀತಿಯಾಗಿ ನಮ್ಮಲ್ಲಿ ಅನೇಕ ಮನೀಷಿಗಳು ಅಭ್ಯಾಸ ಮಾಡಿದ್ದಾರೆ. ಅವರ ಗ್ರಂಥಗಳಿಂದ ನಾವು ಸಹಾಯವನ್ನು ತೆಗೆದುಕೊಳ್ಳೋದು ಅತ್ಯಂತ ಅವಶ್ಯಕವಿದೆ.
ಆದರೂ ಒಂದು ಪ್ರಶ್ನೆ ಉಳಿಯಿತು. ಏನು ಪ್ರಶ್ನೆ? ಹೋಗಲಿ, ಈ ಸ್ನಾನ ದಾನ ಜಪ ಯಾಕೆ? ಆ ವೇಳೆಗೆ ಎಲ್ಲಿಯೂ ಮುಟ್ಟಬಾರ್ದು, ಅಸ್ಪೃಶ್ಯತೆ, ಸೂತಕ, ಅದಕ್ಕಿಂತಲೂ ಮೊದಲು ಇಷ್ಟು ಸಮಯದಿಂದ ಆಗ್ತಕ್ಕಂತಹ ಗ್ರಹಣಕ್ಕೆ ಮೊದಲಿರ್ತಕ್ಕಂಥ ವೇದ ಭಾಗ, ಇಷ್ಟು ಟೈಮಿಂದ ಊಟ ಮಾಡಬಾರ್ದು, 3 ಜಾಮ 4 ಜಾಮ, ಇವೆಲ್ಲ ಯಾಕೆ? ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಒಂದು ವಿಚಿತ್ರತೆಗೆ ಇವರ ಧಾರ್ಮಿಕ ಅಂಧವಿಶ್ವಾಸದಿಂದ ಪ್ರತಿ ಸಲ ಟಿ ವಿಯಲ್ಲಿ ಇದೇ ರೀತಿಯಾಗಿ ಅವರು ವಿವರಣೆ ಬರ್ತದೆ. ಪ್ರಕೃತಿಯಲ್ಲಿ ನಡೆಯತಕ್ಕಂಥ ಒಂದು ಅದ್ಭುತ ವಿಚಿತ್ರತೆ, ಇದನ್ನು ನೋಡಿ ಆನಂದ ಪಡಿ. ಈ ಪುರಾಣಕಾರರು ಅಥವಾ ಶಾಸ್ತ್ರಕಾರರು ಹೇಳುವಂತೆ ಮಡಿನೂ ಇಲ್ಲ, ಮೈಲಿಗೆ ಇಲ್ಲ, ಸ್ನಾನ ಮಾಡೋ ಅವಶ್ಯಕತೆ ಇಲ್ಲ, ಏನು ಬೇಕಾದ ತಿನ್ಬೋದು, ಏನು ಬೇಕಾದ ಮಾಡ್ಬೋದು, ಯಾವುದೇ ರೀತಿಯಾಗಿರ್ತಕ್ಕಂಥ ಕ್ರಮ ಇರಬಹುದು ಹೇಳ್ತಿರ್ತಾರೆ. ಹಾಗಾದರೆ ಇದಕ್ಕೆ ಸ್ಪಷ್ಟೀಕರಣ ಏನು? ಸ್ಪಷ್ಟವಾಗಿ ನಿನ್ನಿನ ದಿವಸವೇ ನಾನು ಹೇಳಿದ್ದೇನೆ, ಸೂರ್ಯ ಚಂದ್ರರ ಕಿರಣಗಳ ಡೈರೆಕ್ಟ್ ಸಂಬಂಧ ನಮ್ಮ ಶರೀರದ ಮೇಲೆ ಪ್ರತಿ ಕ್ಷಣವೂ ಇದೆ. ಆದರೆ ಯಾವಾಗ ಈ ಛಾಯಾಗ್ರಹಗಳ ಸಂಬಂಧದಿಂದ ಆ ಕಿರಣಗಳ ನಮ್ಮ ಕಡೆಗೆ ನಮ್ಮ ಮೇಲೆ ಮಾಡ್ತಕ್ಕಂಥ ಪರಿಣಾಮಗಳಲ್ಲಿ ಯಾವಾಗ ಅಂತರ ಉಂಟಾಗ್ತಾರೆ, ಅಂತರ ಉಂಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಶಾರೀರಿಕ ಕ್ರಮದಲ್ಲಿಯೂ ಆನಂತರ ನಮ್ಮ ಮಾನಸಿಕವಾಗಿರ್ತಕ್ಕಂಥ ಕ್ರಮದಲ್ಲಿಯೂ ನಮ್ಮ ಬ್ರೈನಿನ ಮೇಲೆ ಅದರ ಪರಿಣಾಮ ಭಾಳ ವಿಚಿತ್ರವಾದ ರೀತಿಯಲ್ಲಿ ಆಗಿ ಆ ಕಾಲದಲ್ಲಿ ಒಂದು ಅಸ್ವಸ್ಥತೆ ಇರ್ತದೆ. ಅಂಥ ವೇಳೆಯಲ್ಲಿ ನೀವು ಆಹಾರ ತೆಗೆದುಕೊಳ್ಬೇಡಿ. ಅಂಥ ಅಸ್ವಸ್ಥತೆಯಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಆಹಾರ ನಮಗೆ ಪೋಷಕವಾಗುವ ಬದಲಾಗಿ ನಮಗೆ ಬಾಧಕವಾಗುವ ಸಂದರ್ಭ ಇದೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ಆಯುರ್ವೇದ ಶಾಸ್ತ್ರಜ್ಞರು ಮತ್ತು ಪರಮಾತ್ಮ ಅದನ್ನು ಕಂಡುಕೊಂಡು, ಪರಮಾತ್ಮನಿಗಂತೂ ಸರ್ವಜ್ಞ ಗೊತ್ತಿದೆ. ಈ ವೇಳೆಯಲ್ಲಿ ಸೂರ್ಯಗ್ರಹಣ ಇದ್ದರೆ 4 ಯಾಮ ಊಟ ಮೊದಲು ಮಾಡಬೇಡಿ. ಚಂದ್ರಗ್ರಹಣ ಇದ್ದರೆ 3 ಯಾಮದವರೆಗೂ ವೇದವನ್ನು ಪರಿಪಾಲನೆ ಮಾಡಿ ಅಂತಕ್ಕಂಥ ಒಂದು ಕ್ರಮ ಹೇಳಿದ್ದಾರೆ. ಒಂದು ಸೂರ್ಯ, ಇನ್ನು ಗ್ರಹಣದ ವೇಳೆಯಲ್ಲಿ ಆಯಾ ದೇವತೆಗಳನ್ನು ಪ್ರಾರ್ಥನೆ ಮಾಡುವ ಒಂದು ಸಂದರ್ಭ. ನಮ್ಮಲ್ಲಿ ನೋಡಿ, ಪ್ರಕೃತಿಯ ಒಂದು ವಿಚಿತ್ರತೆ, ಇಂಥ ಸಂದರ್ಭದಲ್ಲಿ ನೀವು ವಿಶೇಷವಾಗಿರ್ತಕ್ಕಂಥ ಜಪ ತಪಗಳನ್ನು ಮಾಡಿ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಈಗ ವೈಧೃತಿ, ವ್ಯತಿಪಾತ ಇತ್ಯಾದಿಗಳು ಪ್ರತಿ ತಿಂಗಳು ಬರ್ತದೆ. ಅಮಾವಾಸ್ಯ, ಪೌರ್ಣಿಮಾ, ಇವುಗಳನ್ನು ನಮ್ಮಲ್ಲಿ ಪರ್ವಕಾಲ ಅಂತ ತಿಳ್ಕೊಂಡಂತೇಳಿ ಕರೆದಿದ್ದಾರೆ. ದೇವತೆಗಳನ್ನು ಸ್ತೋತ್ರ ಮಾಡುವ ಹಬ್ಬ ಇವು. ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥ ಒಂದು ವಿಶಿಷ್ಟವಾಗಿರ್ತಕ್ಕಂಥ ಪ್ರಸಂಗಗಳು ಅಂತ ತಿಳ್ಕೊಂಡಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಅರ್ಧೋದಯ ಯೋಗ, ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂಥ ಯೋಗಗಳನ್ನು ಧರ್ಮಶಾಸ್ತ್ರದಲ್ಲಿ ಹೇಳಿದ್ದಾರೆ. ಆ ವೇಳೆಯಲ್ಲಿ ನೀವು ಸೂರ್ಯ ಮತ್ತು ಚಂದ್ರರ ಸಂಬಂಧ ನಿಮಗೆ ಬೇರೆ ರೀತಿಯಿಂದ ಬಂದದ್ದರಿಂದಾಗಿ ಸಾಂಸಾರಿಕ ಕಾರ್ಯಗಳಲ್ಲಿ ಮಲಗು ಇತ್ಯಾದಿಗಳಲ್ಲಿ ಇರದೆ ಸ್ನಾನ ಮಾಡಿ ಏಕಾಗ್ರಚಿತ್ತರಾಗಿ ನೀವು ಜಪ ಮಾಡಿದರೆ ಆ ದೇವತೆಗಳು ಒಲಿತಾರೆ. ಇಲ್ಲಿ ಪ್ರಕೃತಿ, ಜಡವಾದ ಮಂಡಲಗಳು ಇವುಗಳ ಸಂಬಂಧ ಬರೋದಿಲ್ಲ. ತನ್ನ ನಿಯಾಮಕ ದೇವತೆಗಳ ಸಂಬಂಧ ಬರ್ತದೆ. ಆ ನಿಯಾಮಕ ದೇವತೆಗಳು ಸಂತುಷ್ಟರಾಗಿ ಆಯಾ ವಿಶಿಷ್ಟ ಗ್ರಹಗಳ ಸಂದರ್ಭದಲ್ಲಿ ರಾಶಿಯಲ್ಲಿ ಸಂಕ್ರಮಣವಾದಾಗ ಅಥವಾ ವೇದಗಳು ಸಂದರ್ಭ ಬಂದಾಗ ಅವುಗಳಿಗೆ ಆಗ್ತಕ್ಕಂಥ ಪೀಡೆ ಆಗಬಾರ್ದು ಅಂತಕೊಂಡಂಥ ದೇವತೆಗಳನ್ನು ಪ್ರಾರ್ಥನೆ ಮಾಡಿದರೆ ತಪ್ಪೇನಿದೆ? ಅದನ್ನು ಪ್ರಾರ್ಥನೆ ಮಾಡಿದರು. ಅಷ್ಟೇ ಅಲ್ಲ, ಆ ವೇಳೆಯಲ್ಲಿ ಮಾಡಿದ ಜಪ ಅನಂತ ಫಲ ಕೊಡ್ತದೆ. ಯಾಕೆ ಅಂತಕೊಂಡಂತಂದರೆ, ನಮ್ಮಲ್ಲಿ ಪ್ರಕೃತಿಯ ಅನಾನುಕೂಲತೆಯ ಸಂದರ್ಭದಲ್ಲಿ ಮಾಡಿದ ಸ್ವಲ್ಪ ಧರ್ಮ ಬಹುಧರ್ಮದ ಫಲವನ್ನು ಕೊಡ್ತದೆ. ಕೃತಯುಗದಲ್ಲಿ ಭಗವಂತನನ್ನು ಒಲಿಸಬೇಕಾಗಿತ್ತು ಅಂತಕೊಂಡಂತಂದರೆ ಎಷ್ಟೋ ಸಹಸ್ರ ವರ್ಷ ತಪಸ್ಸು ಮಾಡಬೇಕಾಗ್ತಾಯಿತ್ತು. ತ್ರೇತಾಯುಗದಲ್ಲಿ ಯಜ್ಞಯಾಗಾದಿಗಳಿಂದ ಭಗವಂತ ಸಂತುಷ್ಟನಾಗ್ತಾನೆ. ದ್ವಾಪರಯುಗದಲ್ಲಿ ತಾಂತ್ರಿಕ ವಿಧಾನದಿಂದ ಪೂಜೆಯಿಂದ ಪರಮಾತ್ಮ ಸಂತುಷ್ಟನಾಗ್ತಾನೆ. ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ, ವರ್ಣಾಶ್ರಮೋಚ ಧರ್ಮಾಚರಣೆ ಮಾಡಿದರೆ ಸಾಕು. ಯಾಕೆ ಕಲಿಯುಗದ ಒಂದು ವಿಚಿತ್ರವಾಗಿರ್ತಕ್ಕಂಥ ಈ ಪ್ರಸಂಗದಲ್ಲಿ ನಮಗೆ ಪರಿಸರ ಅನುಕೂಲವಾಗದೇ ಇದ್ದ ಸಮಯದಲ್ಲಿಯೂ ಕೂಡ ನಾವು ಮಾಡಿದ ಅಲ್ಪ ಧರ್ಮ ಅಂತಿಕೊಂಡಂತೇನಿದೆ ಭಗವಂತ ಇದು ಬಹುವಾಗಿ ಸ್ವೀಕಾರ ಮಾಡ್ತಾನೆ. ಅದೇ ರೀತಿಯಾಗಿ ಗ್ರಹಣದ ಸಂದರ್ಭದಲ್ಲಿರ್ತಕ್ಕಂಥ ಪ್ರಾಕೃತಿಕ ಒಂದು ವಿಕೃತಿ,
ಅದರ ಪರಿಣಾಮದ ಬಗ್ಗೆ ಬೇಕಾದಷ್ಟು ನಾನು ಬೇಕಾದಷ್ಟು ಅಧ್ಯಯನ ಮಾಡಿದ್ರ ಬಗ್ಗೆ ಪುಸ್ತಕ ಬರೆದಿದ್ದೇನೆ. ಪುಸ್ತಕ ಅಂದರೆ ಲೇಖನ ಬರೆದಿದ್ದೇನೆ, ಪುಸ್ತಕ ಒಂದೇ ಕಡೆಗಿಲ್ಲ. ಅಂತಹ ಸಂದರ್ಭದಲ್ಲಿ ಅದರ ಪರಿಣಾಮ ಹೇಗಾಗ್ತದೆ ಅಂತ ತಿಳ್ಕೊಂಡು, ಪ್ರಾಣಿಗಳ ಪರಿಣಾಮ, ಗ್ರಹಣದ ಪರಿಣಾಮ ಏನಾಗ್ತದೆ, ಖಗ್ರಾಸ ಸೂರ್ಯಗ್ರಹಣದ ಪರಿಣಾಮ ಏನಾಗ್ತದೆ, ಇದ್ರ ಬಗ್ಗೆ ಸುಮಾರು ಅನೇಕ ಲೇಖನಗಳನ್ನು ನಾನು ಬರೆದಿದ್ದೆ. ಇರಲಿ, ಆ ಪರಿಣಾಮ ಅಂತೂ ನಿಶ್ಚಿತ. ಒಂದು ಉದಾಹರಣೆ ನಿಮಗೆ ಹೇಳ್ತೇನೆ. ಬಹುಶಃ 1975-80 ಮಧ್ಯದಲ್ಲಿ, ಸರಿಯಾಗಿ ನೆನಪಿಲ್ಲ ನನಗೆ, ಒಂದು ಖಗ್ರಾಸ ಸೂರ್ಯಗ್ರಹಣ, ಪೂರ್ಣ ಖಗ್ರಾಸ ಸೂರ್ಯಗ್ರಹಣ ಬಂದಿತ್ತು. ಕರ್ನಾಟಕದ ಕೆಲವು ಭಾಗದಲ್ಲಿ, ಎಸ್ಪೆಷಲಿ ಹುಬ್ಬಳ್ಳಿಯಿಂದ ಸವಣೂರಿನಿಂದ ಹಿಡ್ಕೊಂಡು ಹರಿಹರದವರೆಗೆ ಪೂರ್ತಿ ಕತ್ತಲೆ, ಸುಮಾರು 5 ನಿಮಿಷ, ಹಗಲಿನ ಮಧ್ಯಾಹ್ನ 1-2 ಗಂಟೆಗೆ. ಅದನ್ನು ನೋಡೋದಕ್ಕೋಸ್ಕರ ನಾವು ನಮ್ಮ ಕೆಲವು ಶಿಷ್ಯರನ್ನು ಗುಂಪು ಮಾಡಿಕೊಂಡು, ಗೃಹಸ್ಥ ಶಿಷ್ಯರ ಗುಂಪು ಮಾಡಿಕೊಂಡು ನಾವು ಅಲ್ಲಿ ಹೊರಟಿದ್ದೆವು. ಆಗ ಒಬ್ಬ ನನ್ನ ವಿದ್ಯಾರ್ಥಿ, ಒಳ್ಳೆ ಬುದ್ಧಿವಂತ, ವಿಜ್ಞಾನದಲ್ಲಿ ಪರಿಣತ, ಆದರೆ ಮನುಷ್ಯನಿಗೆ ಯಾವಾಗ ಸ್ವಲ್ಪ ವಿಜ್ಞಾನ ಹೆಚ್ಚು ಓದ್ತಾನೆ ಆವಾಗ ನಾಸ್ತಿಕತೆ ಬರ್ತದೆ. ನಾನು ಭಾಳ ಜನರನ್ನು ನೋಡಿದ್ದೇನೆ. ಅವನು ನಮ್ಮ ಟ್ರೈನಲ್ಲೇ, ನಮ್ಮ ಜೊತೆಯಲ್ಲಿ, ನಮ್ಮ ಕಂಪಾರ್ಟ್ಮೆಂಟ್ನಲ್ಲೇ ಇದ್ದ. ಬಂದ, ಗುರುಗಳನ್ನು ನಮಸ್ಕಾರ ಮಾಡಿದ. ಆ ನಂತರ ಹೇಳ್ದ, ಇವೆಲ್ಲ ಆಚಾರ್ಯ, ಇವೆಲ್ಲ ಅಂಧವಿಶ್ವಾಸ, ನೀವು ನನ್ನ ಗುರುಗಳು, ಅಧ್ಯಾಪಕರು ನಿಜ, ಯಾಕೆ ನಮ್ಮ ಕಾಲೇಜಿನಲ್ಲೇ ಒಂದು ಸ್ಟೂಡೆಂಟ್ ಆಗಿದ್ದ, ಅದಕ್ಕೋಸ್ಕರ. ಆದರೆ ಇದೆಲ್ಲ ಅಂತಿಕೊಂಡಂತೆ ಸುಮಾರು 8-8.25 ತಾಸು ನಮ್ಮಲ್ಲಿ ಸಾಕಷ್ಟು ಚರ್ಚೆ ಆಯಿತು. ಆಗ ಅವನು ಏನು ಹೇಳ್ದ ಅಂತ ತಿಳ್ಕೊಂಡಂತಂದರೆ, ಆಚಾರ್ಯ ಪ್ರಾಕ್ಟಿಕಲ್, ನಾನು ಗ್ರಹಣದ ವೇಳೆಯಲ್ಲಿ ಚೆನ್ನಾಗಿ ಊಟ ಮಾಡಿ ತೋರಿಸ್ತೇನೆ, ನನಗೇನಾಗೋದಿಲ್ಲ. ನಾನು ಹೇಳಿದೆ, ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡ, ಸರಿ ಆಗೋದಿಲ್ಲ ಅಂತ ತಿಳ್ಕೊಂಡಂತೇಳಿ. ಆದರೆ ಹಠದಿಂದ ಅವನು ಮಾಡಿದ. ಅದೇ ವೇಳೆಗೆ ಊಟ ಮಾಡಿದ, ಅದೇ ವೇಳೆಗೆ ಏನು ಬೇಕಾದ ಯಾವುದು ಮಾಡಬೇಡ ಅಂತ ಹೇಳಿದ್ರೆ ಮಾಡಿದ. ಮುಂದೆ ಸುಮಾರು 2.5 ತಿಂಗಳ ನಂತರ, 3 ತಿಂಗಳು 2.5 ತಿಂಗಳು ಆಗಿರಬೇಕು, ಅವನು ಫುಡ್ ಪಾಯ್ಸನ್ ಆಗಿ ಅವನು ಉಳಿದದ್ದೇ ಹೆಚ್ಚು. ಡಾಕ್ಟರ್ ಹೇಳಿದರು ಇನ್ನೇನು ಉಳಿಲಿಕ್ಕೆ ಸಾಧ್ಯವಿಲ್ಲ ಅಂತ ತಿಳ್ಕೊಂಡಂತೇಳಿ. ಆದರೆ ನಂತರ ಉಳಿದ, ಅವರ ತಂದೆ ತಾಯಿಗಳ ಪುಣ್ಯದಿಂದಲೋ ಮತ್ತು ಯಾವುದೋ ಕ್ರಮದಿಂದಲೋ ಉಳಿದ. ಆನಂತರ ಬಂದು ಹೇಳಿದ, ನಾನು ಈಗ ಒಪ್ಪಿದ್ದೇನೆ ಅಂತ ತಿಳ್ಕೊಂಡಂತೆ. ಪರಿಣಾಮಗಳು ಇಮಿಡಿಯೇಟ್ಲಿ ಈಗ ದೀಪ ಹಚ್ಚಿದಾಕ್ಷಣಕ್ಕೆ ಬೆಳಕು ಬಿದ್ದಂತೆ ಗ್ರಹಣದಲ್ಲಿ ನಾವು ಮಾಡಿದ ತಪ್ಪುಗಳ ಪರಿಣಾಮ ಆಗೋದಿಲ್ಲ. ನಮ್ಮ ಬೋರಿವಲಿ ಮನೆಯ ಬದಿಯಲ್ಲಿ ಒಬ್ಬಳು ಡಾಕ್ಟರ್ ಗುಜರಾತಿ ಅಂಥೇಳಿ, ಅವಳು ಹೇಳಿದ, ನಾನು ಗ್ರಹಣ ಕಾಲದಲ್ಲಿ ಹೆಚ್ಚು ತೋರಿಸ್ತೇನೆ. ಅವಾಗೇ ಕೂತ್ಕೊಂಡು ತರಕಾರಿ ಹಚ್ತೇನೆ ಅಂತ 2 ಕಿಲೋ ತರಕಾರಿ ತರಿಸಿದ್ಲು. ಗ್ರಹಣ ಕಾಲದಲ್ಲಿ ಹೆಚ್ಚಿದ್ಲು, ಗರ್ಭಿಣಿಯಾಗಿದ್ಲು. ನಾನು ಹೇಳಿದೆ, ಪರೀಕ್ಷೆ ಮಾಡಲಿಕ್ಕೆ ಹೋಗಬೇಡ ಅಂತ ತಿಳ್ಕೊಂಡಂತೇಳಿ. ಎಲ್ಲ ನಾರ್ಮಲ್ ಇರ್ತಕ್ಕಂಥ ಸಂದರ್ಭದಲ್ಲಿ ಹುಟ್ಟಿದ ಕೂಸು ತುಟಿ ಕತ್ತರಿಸಲ್ಪಟ್ಟು ತುಟಿ ಮಧ್ಯದಲ್ಲಿ ಛಿದ್ರವಾಗಿ ಸುಮಾರು 7-8 ಆಪರೇಷನ್ಗಳಾದ ನಂತರ. ತಾತ್ಪರ್ಯ ಇಷ್ಟೇ, ಶಾಸ್ತ್ರದಲ್ಲಿ ಹೇಳಿದ್ದು ಯಾರೋ ಐರಾಗೈರ ಬರೆದಿರ್ತಕ್ಕಂಥ ಮಾತುಗಳಲ್ಲ. ಅದರ ಹಿಂದೆ ಒಂದು ಇರ್ತದೆ, ನಮಗೆ ಗೊತ್ತಿರೋದಿಲ್ಲ. ಹಿರಿಯರು ಹೇಳಿದ್ದರಿಂದ ನಂಬೋಣ. ಪರೀಕ್ಷೆ ಮಾಡ್ತಕ್ಕಂಥ, ಅವುಗಳನ್ನು ಆ ರೀತಿಯಾಗಿರ್ತಕ್ಕಂಥ ವಿಮರ್ಶೆ ಮಾಡ್ತಕ್ಕಂಥ ಬುದ್ಧಿವಂತಿಕೆ ಭಗವಂತ ಕೊಟ್ಟಿದ್ದರೆ ಎಲ್ಲ ಶಾಸ್ತ್ರಗಳನ್ನು ನಾವು ಸಮತೋಲನ ದೃಷ್ಟಿಯಿಂದ ಅಥವಾ ಎಲ್ಲ ಶಾಸ್ತ್ರಗಳನ್ನು ಸಮನ್ವಯ ದೃಷ್ಟಿಯಿಂದ ನಾವು ಅಭ್ಯಾಸ ಮಾಡಲಿಕ್ಕೆ ಏನು ಅಡ್ಡಿ ಇಲ್ಲ. ಆದರೆ ಒಂದು ಮಾತು ನಿಶ್ಚಿತ, ಭಾಗವತ ಸುಳ್ಳು ಮಾತನಾಡೋದಿಲ್ಲ. ಒಂದು ವೇಳೆ ಸುಳ್ಳಿತ್ತು ಅಂತ ತಿಳ್ಕೊಂಡಂತಂದರೆ ಸಾವಿರಾರು ವರ್ಷಗಳಿಂದ ಇದರ ಪಠನ ಪಾಠಗಳು ನಡೀತಿರಲಿಲ್ಲ. ಯಾವುದೇ ಒಂದು ಸುಳ್ಳಿನಿಂದ ಯುಕ್ತವಾದಂಥ ಪುಸ್ತಕ ಹೊರಗೆ ಬಂದರೆ ಸ್ವಲ್ಪ ದಿವಸ ಆದಮೇಲೆ ಔಟ್ಡೇಟೆಡ್ ಆಗ್ತದನ್ನು ಯಾರೂ ಕೇಳೋದಿಲ್ಲ. ಆದರೆ ಭಾಗವತ ಹಾಗಿಲ್ಲ. ಆದ್ದರಿಂದ ನಾವು ಭಾಗವತದ ಪ್ರಾಮಾಣಿಕತೆಯ ಬಗ್ಗೆ ನಿಜವಾಗಿಯೂ ಬಂದಿರತಕ್ಕಂಥ ಪ್ರತಿಯೊಂದು ಕಥೆಗಳು, ಪ್ರತಿಯೊಂದು ಸಂದರ್ಭಗಳನ್ನು ಕೆಲವು ಸಾಮಾಜಿಕವಾಗಿ, ಕೆಲವು ಮನಃಶಾಸ್ತ್ರಾನುಸಾರವಾಗಿ, ಕೆಲವು ದೈಹಿಕ ಶಾಸ್ತ್ರಾನುಸಾರವಾಗಿ, ಬಯಾಲಜಿ ಪ್ರಕಾರ,
ಕೆಲವು ಸಮಾಜ ವಿಜ್ಞಾನದ ಪ್ರಕಾರ, ಕೆಲವು ಆಂಥ್ರೋಪಾಲಜಿ ಪ್ರಕಾರ ಪುರಾಣದಲ್ಲಿ ಹೇಳಿದ ಅನೇಕ ವಿಚಾರಗಳನ್ನು ನಾವು ಚೆನ್ನಾಗಿ ಅಭ್ಯಾಸ ಮಾಡಲಿಕ್ಕೆ ಬೇಕಾದಷ್ಟು ಪೂರ್ತಿ ಜೀವನ ಅಭ್ಯಾಸ ಮಾಡುವಷ್ಟು ಒಂದು ವಿಷಯಗಳು ಭಾಗವತಲ್ಲಿವೆ. ಆದರೆ ಅದನ್ನು ಪ್ರವಚನದಲ್ಲೇ ಹೇಳೋಕ್ಕಾಗೋದಿಲ್ಲ. ಪ್ರತ್ಯೇಕವಾಗಿ ಅಭ್ಯಾಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಇಲ್ಲಿ ಬೇಕಾದಷ್ಟು ವಿಚಾರ ಇದೆ. ವಿಚಾರ ವಿಮರ್ಶೆ ಜೀವನದ ಉದ್ದಕ್ಕೂ ಮುಗಿಯೋದಿಲ್ಲ. 40 ವರ್ಷಗಳಿಂದಲೂ ಅನೇಕ ರೀತಿಯಿಂದ ಭಾಗವತ ಅಭ್ಯಾಸ ಮಾಡ್ತಾಯಿದ್ರು. ಇನ್ನೂ ಭಾಗವತ ಪೂರ್ತಿ ತಿಳಿದುಕೊಂಡಿದ್ದೇನೆ ಅಂತ ನಾನು ಸರ್ವತಾ ಹೇಳೋಕ್ಕಾಗೋದಿಲ್ಲ. ಇದರಲ್ಲಿ ನಾನು ಅತ್ಯಂತ ಒಂದು ಬಾಲಿಶ ಒಬ್ಬ ವಿಚಾರವಂತನ ಹೊರತು ಎಂತೆಂಥ ಟಿಪ್ಪಣಿಕಾರರು, ವಿದ್ವಾಂಸರು, ಅನೇಕ ರೀತಿಯಾಗಿರ್ತಕ್ಕಂಥ ಅಪರೋಕ್ಷ ಜ್ಞಾನಿಗಳು ಇದರ ಬಗ್ಗೆ ಬರೆದಿದ್ದಾರೆ. ಇಂಥ ಅದ್ಭುತ ಗ್ರಂಥದ ಮೇಲೆ ವಿಶ್ವಾಸ 100% ಇಡಲಿಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ನಮಗೆ ಸಂದರ್ಭಗಳಿಲ್ಲ. ಆದ್ದರಿಂದಾಗಿ ಅಭಿಮಾನಿ ದೇವತೆಗಳನ್ನು ಸಂತೋಷಪಡಿಸುವುದಕ್ಕೋಸ್ಕರ ಸ್ನಾನ, ಜಪ, ದಾನ ಇತ್ಯಾದಿಗಳನ್ನು, ತರ್ಪಣ ಇತ್ಯಾದಿಗಳನ್ನೆಲ್ಲ ಮಾಡ್ತಕ್ಕಂಥದ್ದು ಇದು ಅತ್ಯಂತ ವಿಹಿತವಾಗಿರ್ತಕ್ಕಂಥದ್ದು. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಧವಿಶ್ವಾಸ ಇಲ್ಲ, ಸೂಪರ್ಸ್ಟಿಷನ್ ಇಲ್ಲ. ಈ ವಿಷಯದಲ್ಲಿ ಸಾಕಷ್ಟು ಹೇಳಾದರೆ ಪ್ರವಚನದ ಸಂದರ್ಭದಲ್ಲಿ ಇದೊಂದು ವಿಚಾರ ಬಂತು ಅಂತ ತಿಳ್ಕೊಂಡು ಅಂಥೇಳಿ ಇದರ ಬಗ್ಗೆ ನಾವು ಅರ್ಥ ಮಾಡಿಕೊಂಡು ಮುಂದುವರಿಯೋಣ. ಅಲ್ಲಿಂದ ಅಂದರೆ ಯಾವುದಕ್ಕೆ ನಾವು ರಾಹುಮಂಡಲ, ಕೇತುಮಂಡಲ ಅಂತ ತಿಳ್ಕೊಂಡಂತೇಳಿ ಪುರಾಣದಲ್ಲಿ ವರ್ಣನೆ ಮಾಡಿದ್ದಾರೆ. ಚಂದ್ರಮಂಡಲದಿಂದ 10,000 ಯೋಜನದ ಕೆಳಗೆ ರಾಹುಕೇತು ಮಂಡಲ, ಪರಸ್ಪರ ವಿರುದ್ಧ ದಿಕ್ಕಿನ ಜಾತಕದಲ್ಲಿ ವಿರುದ್ಧ ದಿಕ್ಕಿನಲ್ಲಿ ಇರ್ತಕ್ಕಂಥವರು. ಅದಕ್ಕಿಂತ 10,000 ಯೋಜನದ ಕೆಳಗೆ ಸಿದ್ಧರು, ಚಾರಣರು, ವಿದ್ಯಾಧರರು ಇರ್ತಕ್ಕಂಥ ಲೋಕಗಳಿವೆ. ಸಿದ್ಧರು ಅಂತಿಕೊಂಡಂತಂದರೆ ವಿಶಿಷ್ಟ ಮಂತ್ರವನ್ನು ಕೋಟ್ಯಾವಧಿ ಸಲ ಜಪ ಮಾಡಿ ಒಂದು ಸಿದ್ಧಿಯನ್ನು ಪಡೆದಿರತಕ್ಕಂಥ ವ್ಯಕ್ತಿಗಳು. ಯಾವ ಉದ್ದೇಶದಿಂದ ಮಾಡಿರ್ತಾರೆ ಆ ಸಿದ್ಧಿಯನ್ನು ಪಡೀತಾರೆ. ಕೆಲವು ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ ಯಾವುದೊಂದು ವಿಶಿಷ್ಟ ಉದ್ದೇಶವನ್ನು ಇಟ್ಟುಕೊಂಡು ಅಥವಾ 8 ಅಷ್ಟಾಂಗ ಸಿದ್ಧಿಗಳನ್ನು ಇಟ್ಟುಕೊಂಡು ಅನೇಕ ಸಿದ್ಧರಿರ್ತಾರೆ. ಅವರು ಇರ್ತಕ್ಕಂಥ ಸ್ಥಳ ಅದು. ಇನ್ನು ಚಾರಣರ ಲೋಕ, ಭಗವಂತನನ್ನು, ದೇವತೆಗಳನ್ನು ವಿವಿಧ ಮಂತ್ರಕ್ರಮದಿಂದ ಸ್ತೋತ್ರ ಮಾಡ್ತಕ್ಕಂಥ ಅದೊಂದು ವಿಶಿಷ್ಟವಾಗಿರ್ತಕ್ಕಂಥ ಜನಾಂಗ. ವಿದ್ಯಾಧರರು ಅಂತ ತಿಳ್ಕೊಂಡಂತಂದರೆ ತಮ್ಮ ವಿದ್ಯೆಯ ಪ್ರಭಾವದಿಂದ ಆಕಾಶದಲ್ಲಿ ಇಲ್ಲಿಂದ ಒಂದೇ ಕ್ಷಣದಲ್ಲಿ ಇಲ್ಲಿಂದ ಬೆಂಗಳೂರಿಗೆ ಹೋಗ್ಬೋದು, ಇಲ್ಲಿ ಕಾಣದಂತಾಗಿ ಮತ್ತೊಂದು ಅಲ್ಲಿ ಹೋಗಿರ್ಬೋದು. ಹೀಗೆ ಅಂಥ ವಿಶಿಷ್ಟ ವಿದ್ಯೆಗಳನ್ನು ಅಂದರೆ ನಮ್ಮಲ್ಲಿ ಕೆಲವು ಅನೇಕ ರೀತಿ ಅಂತರ್ಧಾನ ವಿದ್ಯೆ, ಆನಂತರ ಸ್ಮರಣ ವಿದ್ಯೆ ಅಥವಾ ಶತಾವಧಾನ ವಿದ್ಯೆ ಅನೇಕ ರೀತಿಯಾಗಿರ್ತಕ್ಕಂಥ ವಿದ್ಯೆಗಳು ನಮ್ಮಲ್ಲಿ, ಅದ್ಭುತವಾಗಿರ್ತಕ್ಕಂಥ ವಿದ್ಯೆಯ ಕ್ರಮಗಳು ನಮ್ಮಲ್ಲಿ ಇವೆ. ಅಂಥ ವಿದ್ಯೆಗಳನ್ನು ಪಡೆದಿರ್ತಕ್ಕಂಥವರಲ್ಲಿರ್ತಾರೆ. ಅದಕ್ಕಿಂತ ಕೆಳಗೆ ಅಂತರಿಕ್ಷ ಲೋಕ ಇದೆ. ಯಾವ ಅಂತರಿಕ್ಷ ಲೋಕದಲ್ಲಿ ನಮಗೆ ಆಕಾಶದಲ್ಲಿರ್ತಕ್ಕಂಥ ಈ ಅನೇಕ ರೀತಿಯಾಗಿರ್ತಕ್ಕಂಥ ಆಕಾಶಕಾಯಿಗಳು ನಮಗೆ ಕಾಣಿಸ್ತವೆ, ಅಂತರಿಕ್ಷ ಲೋಕ. ಅದರ ಕೆಳಗೆ ಯಕ್ಷರು, ರಾಕ್ಷಸರು, ಪಿಶಾಚಿಗಳು, ಭೂತಗಳು, ಪ್ರೇತಗಳು, ಆನಂತರ ವಿಶಿಷ್ಟವಾಗಿರ್ತಕ್ಕಂಥ ದುಷ್ಟ ಶಕ್ತಿಗಳು, ಅದಕ್ಕೆ ವಿಲ್ ಪವರ್ ಅಂತೇಳಿ ಕರಿತೇವೆ, ಅವರು ವಿಹಾರ ಮಾಡ್ತಕ್ಕಂಥ ಸ್ಥಳಗಳು ಇವೆ. ಇವುಗಳನ್ನು ನಂಬೇಕೆ, ಭೂತ ಪ್ರೇತಗಳನ್ನು ನಂಬಲೇಬೇಕು. ಯಾಕೆ ನಾವು ಅನುಭವ ಪಡೆದಿದ್ದೇವೆ. ಈ ಒಂದು ವಿಶಿಷ್ಟವಾದ ಶಕ್ತಿಗಳು, ವಿಕೃತವಾದ ಶಕ್ತಿಗಳು ನಮ್ಮನ್ನು ಅನೇಕ ರೀತಿಯಿಂದ ಅನೇಕ ಸಂದರ್ಭದಲ್ಲಿ ಪೀಡಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಈ ವಿಚಾರಗಳನ್ನು ನಾವು ತಿಳಿದುಕೊಳ್ಳೋದು ಅತ್ಯಂತ ಅವಶ್ಯಕವಾಗಿದೆ. ಅದರ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಭಾಗವತ ಮುಂದೆ ಹೋಗೋದಿಲ್ಲ, ಅದರಿಂದ ನಾನು ಹೇಳೋದಿಲ್ಲ. ಇಂಥ ಒಂದು ವಿಕೃತವಾಗಿರ್ತಕ್ಕಂಥ ದುಷ್ಟಶಕ್ತಿಗಳ ಇರತಕ್ಕಂಥದ್ದು ಸ್ವಾಭಾವಿಕ. ಅದನ್ನು ನಿವಾರಣೆ ಮಾಡೋದಕ್ಕೋಸ್ಕರ ನಮ್ಮಲ್ಲಿ ಅನೇಕ ಹೋಮ ಹವನಗಳನ್ನು ಮತ್ತು ಅನೇಕ ರೀತಿಯಾಗಿರ್ತಕ್ಕಂಥ ವಿಧಿವಿಧಾನಗಳನ್ನು ಹೇಳಿದ್ದಾರೆ. ಅದನ್ನು ಮಾಡಿದಾಗ ಆ ಪೀಡೆಯಿಂದ ಮುಕ್ತರಾಗಿರ್ತಕ್ಕಂಥವ್ರು ಬೇಕಾದ ಜನ ಇದ್ದಾರೆ. ಕೆಲವು ಸಂದರ್ಭದಲ್ಲಿ ಹಿಸ್ಟೀರಿಯಾನೂ ಇರ್ಬೋದು, ಕೆಲವು ಸಂದರ್ಭದಲ್ಲಿ ಆ ಶಕ್ತಿಯಿಂದ ಅವರು ಪೀಡಿತರು ಆಗಿರ್ಬೋದು. ಆದರೆ ಇರ್ತಕ್ಕಂಥದ್ದು ಮಾತ್ರ ಸತ್ಯ, ಇದರಲ್ಲಿ ಯಾವ ಸಂದೇಹ ಇಲ್ಲ. ಅಲ್ಲಿಂದ 100 ಯೋಜನದ ಕೆಳಗೆ ಭೂಲೋಕ ಇದೆ.
ಅಂದರೆ ಭೂತ ಪ್ರೇತಗಳಿರ್ತಾಗಿರ್ತಕ್ಕಂಥದ್ದು ನಮಗಿಂತ 100 ಯೋಜನದ ಮೇಲೆ ಇದ್ದಾರೆ. ಈ ಭೂಮಿ ಮತ್ತು ಭೂತ ಪ್ರೇತಗಳು ಇರುವ ಮಧ್ಯದಲ್ಲಿ ಏನು ಅಂತ ಆಕಾಶ ಇದೆ. ಆ ಆಕಾಶದಲ್ಲಿ ಬಹಳ ಎತ್ತರಕ್ಕೆ ಹಾರತಕ್ಕಂಥ ಹಂಸ ಪಕ್ಷಿಗಳು, ಅತಿ ಎತ್ತರಕ್ಕೆ ಹಾಕ್ತಕ್ಕಂಥ ಹದ್ದು ಆ ಪಕ್ಷಿಗಳು ಅಥವಾ ಗರುಡ ಪಕ್ಷಿಗಳು ಹಾರಾಡ್ತಕ್ಕಂಥ ಎತ್ತರವಾಗಿರ್ತಕ್ಕಂಥ ಏನು ಅಂತರಿಕ್ಷದ ಭಾಗ ಇದೆ, ಆ ಒಂದು ವಿಶೇಷವಾಗಿರ್ತಕ್ಕಂಥ ಅಂತರಿಕ್ಷ ಕ್ರಮವೂ ಕೂಡ ಇದೆ. ಅದರ ಕೆಳಗೆ ಇರತಕ್ಕಂಥದ್ದು ಈ ಭೂ ವಿಸ್ತಾರ. ಈ ಭೂಮಿ ವಿಸ್ತಾರ ಅದರ ಕೆಳಗಿದೆ. ಪರೀಕ್ಷಿತ, ಭೂ ವಿಸ್ತಾರದ ಬಗ್ಗೆ ನಿನಗೆ ಭೂಮಂಡಲ ಸಾಕಷ್ಟು ವಿಸ್ತೃತವಾಗಿ ನಿನಗೆ ತಿಳಿಸಿದ್ದೇನೆ. ಈಗ ಅಂತರಿಕ್ಷದ ಎಲ್ಲ ವಿಚಾರಗಳು ನಿನಗೆ ಹೇಳಿದೆ, ಮತ್ತೇನು ಕೇಳಬೇಕಾಗಿದೆ? ಇಲ್ಲ, ಮತ್ತೆ ನಾನು ಅತಲ ವಿತಲ ಇತ್ಯಾದಿಗಳ ಬಗ್ಗೆ ಕೇಳಿದ್ದೇನಲ್ಲ, ಇವೆಯೋ ಕಾಲ್ಪನಿಕನೋ ಅಂತ ಪರೀಕ್ಷಿತ ರಾಜ ಪ್ರಶ್ನೆ ಮಾಡ್ತಾ, ಪ್ರಶ್ನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಆವಾಗ ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಶಾಸ್ತ್ರ ಹೇಳಿದೆ ಸುಳ್ಳಲ್ಲ. ಭೂಮಿಯ ಕೆಳಗೆ ಅನೇಕ ರೀತಿಯಾಗಿರ್ತಕ್ಕಂಥ ವಿವರಗಳಿವೆ. ಅನೇಕ ರೀತಿಯಾಗಿರ್ತಕ್ಕಂಥ ಸುಮಾರು 7 ಲೋಕಗಳಿವೆ. ಲೋಕ ಅಂದರೆ ಅಲ್ಲಿ ಜನರು ಇರ್ತಾರೆ, ಆದ್ದರಿಂದ ಲೋಗ ಅಂತ ಹಿಂದಿಯಲ್ಲಿ ಶಬ್ದ ಬಂದಿದೆಯಲ್ಲ, ಪ್ರಾಣಿಗಳು ಸಂಚಾರ ಮಾಡ್ತಕ್ಕಂಥ ಇರ್ತಕ್ಕಂಥ ಸ್ಥಳಕ್ಕೆ ಲೋಕ ಅಂತೇಳಿ ಕರೀತಾರೆ. ಇವು ಭೂಮಿಯ ಕೆಳಬದಿಯಲ್ಲಿ ಪ್ರತಿಯೊಂದು 10,000 ಸ್ಕ್ವೇರ್ ಯೋಜನ ಸಮವಿಸ್ತೃತವಾದ ಉದ್ದಳತೆಯ ಸಂದರ್ಭದಲ್ಲಿ ಇರ್ತಕ್ಕಂಥವುಗಳು 7 ಲೋಕಗಳು. ಭೂಮಿಯ ಡೈರೆಕ್ಟ್ ಕೆಳಗಿರ್ತಕ್ಕಂಥದ್ದು ಅತಲ, ಅದರ ಕೆಳಗೆ ವಿತಲ, ಅದರ ಕೆಳಗೆ ಸುತಲ, ಅದರ ಕೆಳಗೆ ತಳಾತಳ, ಅದರ ಕೆಳಗೆ ಮಹಾತಳ, ಅದರ ಕೆಳಗೆ ರಸಾತಳ, ಅದರ ಕೆಳಗೆ ಪಾತಾಳ. ಈ ರೀತಿಯಾಗಿ ಪ್ರಸಿದ್ಧವಾಗಿವೆ. ಇವು ಸ್ವರ್ಗದಂತೆ ಭೂತಳ ಸ್ವರ್ಗಗಳು ಸಾಕಷ್ಟು ಸಂಪತ್ತಿನಿಂದ ಸಮೃದ್ಧವಾಗಿವೆ. ಕಾಮಭೋಗಕ್ಕೆ ಯೋಗ್ಯವಾಗಿರ್ತಕ್ಕಂಥ ಅನೇಕ ರೀತಿಯಾದಂಥ ಸಾಧನಗಳು ಇದೆ. ಸಂಪತ್ತು ಇದೆ, ಸಾಧನ ಇದೆ, ಉದ್ಯಾನ ಇದೆ, ನದಿಗಳಿವೆ, ಸರೋವರ ಇವೆ. ವಿಹಾರಕ್ಕೆ ಬೇಕಾಗಿರ್ತಕ್ಕಂಥ ಪ್ರಾಕೃತಿಕವಾದ ಅದ್ಭುತ ಸೌಂದರ್ಯ ಈ ಭೂವಿವರದ ಲೋಕಗಳಲ್ಲಿ ಇವೆ. ಇಲ್ಲಿ ದೈತ್ಯರು, ದಾನವರು, ನಾಗರು ಇತ್ಯಾದಿಗಳು ಇರತಕ್ಕಂಥ ಒಂದು ವಿಶಿಷ್ಟವಾದ ಸ್ಥಳಗಳಿವೆ. ರುದ್ರವರದಿಂದ ಬಲಕ್ಕೆ ಬರ್ತಾರೆ, ಸಾಕಷ್ಟು ಸಾಮರ್ಥ್ಯವನ್ನು, ಅಧಿಕಾರವನ್ನು ಸಂಪಾದನೆ ಮಾಡ್ತಾರೆ, ಸ್ವರ್ಗಕ್ಕೂ ಮೀರಿದ ಸುಖವನ್ನು ಅನುಭವಿಸ್ತಾರೆ, ಎಲ್ಲ ಥರದ ಸುಖಗಳನ್ನು ಪರಿಪಾಲನೆ ಮಾಡ್ತಾರೆ. ಇವರ ಮೇಲೆ ರುದ್ರದೇವರ ವಿಶೇಷವಾಗಿರ್ತಕ್ಕಂಥ ಕೃಪೆ ಮತ್ತು ವರ ಇದೆ. ಇವರಿಗೆ ಆಯಾ ಲೋಕಗಳಲ್ಲಿ ವಿಶಿಷ್ಟವಾದ ಸ್ಥಾನಗಳನ್ನು ತಯಾರು ಮಾಡಿಕೊಟ್ಟಿರ್ತಕ್ಕಂಥ ದೊಡ್ಡ ವಾಸ್ತುವಿದ ಮಯಾಸುರ. ವಾಸ್ತುವಿನ ವಿಷಯದಲ್ಲಿ ಅತಿ ಸೂಕ್ಷ್ಮ ವಿಚಾರಗಳು ಬೇಕು ಅಂತ ತಿಳ್ಕೊಂಡಂತಂದರೆ ಇವತ್ತಿಗೂ ಕೂಡ ಒಂದು ಗ್ರಂಥ ನಮಗೆ ಉಪಲಬ್ಧ ಇದೆ, ಮಯಮತಂ ಅಂತ ತಿಳ್ಕೊಂಡಂತೇಳಿ. ವಾಸ್ತು ಅಭ್ಯಾಸ ಮಾಡ್ತಕ್ಕಂಥವರು ಈ ಗ್ರಂಥವನ್ನು ಓದದೇ ಇದ್ದರೆ ಅವರಿಗೆ ವಾಸ್ತು ಬಗ್ಗೆ ಸರಿಯಾದ ಕಲ್ಪನೆ ಇಲ್ಲ ಅಂತ ಅರ್ಥ. ಸುಮಾರು 500 ಪುಟದ ಪುಸ್ತಕ ಇದೆ, ಮಯಮತಂ ಅಂತ ತಿಳ್ಕೊಂಡಂಥೇಳಿ. ಟ್ರಾನ್ಸ್ಲೇಷನ್ ಪ್ರಕಾರ 2-3 ಭಾಗದಲ್ಲಿ ಕೂಡ ಪ್ರಿಂಟ್ ಆಗಿದೆ. ಅತಿ ಸೂಕ್ಷ್ಮ ವಾಸ್ತುಶಾಸ್ತ್ರದ ಸಂಕಲ್ಪನೆಗಳನ್ನು ಇದರಲ್ಲಿ ಹೇಳಿದ್ದಾರೆ. ಈಗೇನು ನಿಮಗೆ ಒಂದು ಬಿಸ್ನೆಸ್ ಆಗಿದೆ ಅಲ್ಲ, ಕಂಪನಿಯವರು ಅವರು ಇವರು ಕಂಪನಿ ಉನ್ನತಿಗೆ ಬರ್ತಾ ಇಲ್ಲ, ಹಾಗಾದರೆ ನಿಮ್ಮ ಈ ಮೂಲೆಯಲ್ಲಿ ನೀವು ತಾಮ್ರದ ತಗಡುಗಳನ್ನು ಹಾಕಿ, ಈ ಭಾಗದಲ್ಲಿ ಸೀಸಗಳನ್ನು ಹಾಕಿ, ಈ ಭಾಗ ಎತ್ತರ ಮಾಡಿ, ಈ ಭಾಗ ಕೆಳಗೆ ಮಾಡಿ, ಈ ರೀತಿಯಾಗಿರ್ತಕ್ಕಂಥ ಏನು ವಾಸ್ತು ಕನ್ಸಲ್ಟೆಂಟ್ ಅಂತೇಳಿ ಹೊಸದಾಗಿರ್ತಕ್ಕಂಥ ಒಂದು ಬಿಸ್ನೆಸ್ ಚಾಲುವಾಗಿದೆ.
ಅದರಲ್ಲಿ ಸುಮಾರು ಕೆಲವರು ಅತಿ ಒಳ್ಳೆ ವಾಸ್ತುವಿದರಿದ್ದಾರೆ, ನನಗೆ ಪರಿಚಿತರಾಗಿರ್ತಕ್ಕಂಥವರಿದ್ದಾರೆ. ನಮ್ಮಲ್ಲಿ ಡಾಕ್ಟರ್ ಗುಡಿ ಅಂತ, ನಮ್ಮಲ್ಲಿ ಗುಡಿ ಧೀರೇಂದ್ರ ಗುಡಿ ಅಂತಿದ್ರು, ಅವ್ರ ಮಗನೂ ಕೂಡ ಒಳ್ಳೆ ವಾಸ್ತುವಿದನಾಗಿದ್ದಾನೆ. ಚೆನ್ನಾಗಿ ಅಭ್ಯಾಸವನ್ನು ಮಾಡತಕ್ಕಂಥ ವ್ಯಕ್ತಿಗಳು ಇದ್ದಾರೆ. ಇಂತಹ ಮಯಾಸುರ ಇವರಿಗೆಲ್ಲ ಪಾತಾಳ ಲೋಕ, ಈ ಕೆಳಗಿನ ಲೋಕಗಳೆಲ್ಲ ಅಲ್ಲಲ್ಲೆಲ್ಲ ಅದ್ಭುತವಾಗಿರ್ತಕ್ಕಂಥ ನಗರಗಳನ್ನು ಕಟ್ಟಿಕೊಟ್ಟಿದ್ದಾನೆ. ರುದ್ರದೇವರು ವರದಿಂದ ಅನೇಕ ಭೋಗಾದಿಗಳನ್ನು ಪಡೆದು ವಿಶಿಷ್ಟ ರೀತಿಯಿಂದ ಸುಖಿಗಳಾಗಿದ್ದರೂ ಕೂಡ ಇವರೆಲ್ಲ ಭೋಗದ ಅನಂತರ ತಮಗೆ ವರ ಕೊಟ್ಟ ರುದ್ರದೇವರನ್ನೇ ಮರೆತು ಬಿಡ್ತಾರೆ. ರುದ್ರದೇವರನ್ನೇ ಮರೆತು ಜಗತ್ತಿಗೆ ಪೀಡೆಯನ್ನು ಕೊಡ್ತಕ್ಕಂಥವರಾಗ್ತಾರೆ. ಇನ್ನು ಯಾವಾಗ ದೇವರನ್ನು ಮರೆತು ನಾವು ಪೀಡೆಯನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಆಗ ನಮ್ಮ ವಿನಾಶ ಸುನಿಶ್ಚಿತ. ಇದು ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಮನುಷ್ಯ ಅಹಂಕಾರದಿಂದ ಯಾವಾಗ ತಾನು ಒಂದು ಥರದ ಅಹಂಕಾರದಿಂದ ಬೀಗುತ್ತಾ ಅನಾನುಕೂಲತೆಯನ್ನು ಉಂಟು ಮಾಡ್ತಾನಲ್ಲ, ಆಗ ಮಾತ್ರ ಪರಮಾತ್ಮ ಅವರನ್ನು ಸಂಹಾರ ಮಾಡಲಿಕ್ಕೆ ಮುಂದೆ ಬರ್ತಾನೆ. ಇಲ್ಲಿ ಇನ್ನೊಂದು ವಿಶಿಷ್ಟತೆ ಅಂತ ತಿಳ್ಕೊಂಡಂತಂದರೆ, ಹಗಲು ರಾತ್ರಿಗಳ ಭಿನ್ನತೆ ಇಲ್ಲ. ಯಾಕೆ? ನಾಗದೇವತೆಯಾಗಿರ್ತಕ್ಕಂತಹ ಶೇಷ ಮತ್ತು ವಾಸುಕಿ, ಯಾವನಿಗೆ ಅನಂತ ಅಂತನ ರೂಪದಿಂದ ಶೇಷದೇವರು ಇರ್ತಾರಲ್ಲ, ಅನಂತ ನಾಮಕರಾಗಿರ್ತಕ್ಕಂಥ ಪರಮಾತ್ಮನ ಸನ್ನಿಧಾನ ಮತ್ತು ಆವೇಶದಿಂದ ಯುಕ್ತರಾಗಿ ಅವರ ತಲೆ ಮೇಲಿರ್ತಕ್ಕಂಥ ರತ್ನದಿಂದ ಈ ಲೋಕಗಳಲ್ಲಿ ಯಾವಾಗಲೂ ಹಗಲು. ಹಗಲು ರಾತ್ರಿ ಭಿನ್ನತೆ ವಿಭಾಗ ಇಲ್ಲಿ ಇಲ್ಲ. ಹಗಲು ರಾತ್ರಿ ವಿಭಾಗ ಇಲ್ಲ. ಆದ್ದರಿಂದಾಗಿ ಎಲ್ಲ ಕಡೆಯಲ್ಲೂ ಪ್ರಕಾಶಮಾನವಾಗಿದ್ದರಿಂದಾಗಿ ಇವುಗಳಿಗೆ ಚಳಿಗಾಲ ಬಂತು, ಮಳೆಗಾಲ ಬಂತು, ಮಳೆಗಾಲ ಬಂತು, ಬೇಸಿಗೆಗಾಲ ಬಂತು, ಹೀಗೆ ಋತುಗಳಿಂದ ಆಗ್ತಕ್ಕಂಥ ವಿಕೃತಿಗಳು ಇವ್ರಿಗಾಗೋದಿಲ್ಲ. ಅಷ್ಟೇ ಅಲ್ಲ, ಹಗಲು ರಾತ್ರಿ ದಿನ ಇಲ್ಲ ಅಂತ ತಿಳ್ಕೊಂಡಂತಲ್ಲ, ದೇಹದಲ್ಲೂ ವಿಕೃತಿ ಇಲ್ಲ. ಹೀಗಾಗಿ ಇಲ್ಲಿ ವೃದ್ಧಾಪ್ಯ ಇತ್ಯಾದಿಗಳು ಅನ್ನತಕ್ಕಂಥದ್ದಿಲ್ಲ. ಹಾಗಾದರೆ ಸಾಯೋದಿಲ್ಲ ಅಂತ ತಿಳ್ಕೊಂಡಂತ ಹಾಗೇನಿಲ್ಲ. ಪರಮಾತ್ಮ ಕಾಲನಾಮಕ ಪರಮಾತ್ಮನ ಕಾಲಚಕ್ರ ಅಂತ ತಿಳ್ಕೊಂಡಂತೇನಿದೆ, ಆ ಕಾಲಚಕ್ರದಿಂದ ಇವರೂ ಕೂಡ ಪೀಡಿತರಾಗ್ತಾರೆ. ಈ ಕಾಲಚಕ್ರದ ವಶರಾಗಿ ತಾವು ವಿಶಿಷ್ಟವಾಗಿರ್ತಕ್ಕಂಥ ರೀತಿಯಲ್ಲಿ ಅನೇಕ ರೀತಿಯಾದಂಥ ದುಃಖವನ್ನು ಅನುಭವಿಸ್ತಾರೆ. ಇವರಿಗೂ ಅದು ತಪ್ಪಿರ್ತಕ್ಕಂಥದ್ದಲ್ಲ. ಇದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿರ್ತಕ್ಕಂಥ ವಿಚಾರವನ್ನು ನಾವು ಅರ್ಥವಾಗಿ ತಿಳ್ಕೊಳ್ಬೇಕು. ಇವರಿಗೆ ಶ್ರಮಗ್ಲಾನಿಯೂ ಕೂಡ ಆಗೋದಿಲ್ಲ. ಇನ್ನು ಕ್ರಮವಾಗಿ ಕೆಳಗಿನ ಲೋಕಗಳನ್ನು ನಾವು ಯಾವಾಗ ಚಿಂತನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತೇವೆ, ಅಂಥ ಸಂದರ್ಭದಲ್ಲಿ ಅತಳದಲ್ಲಿ ಮಯ್ಯನ ಮಗನಾಗಿರ್ತಕ್ಕಂಥ ಬಲಾಸುರ ಅಂತ ತಿಳ್ಕೊಂಡಿರ್ತಕ್ಕಂಥ ಅಸುರ ಇಲ್ಲಿ ರಾಜ್ಯವನ್ನು ಆಳ್ತಾ ಇದ್ದಾನೆ. ಅವನು 96 ಮಾಯಾವಿದ್ಯೆಗಳನ್ನು ನಿರ್ಮಾಣ ಮಾಡಿ ಜಗತ್ತಿಗೆ ಕಲಿಸಿಕೊಟ್ಟಿದ್ದಾನೆ. ಅದರಲ್ಲಿ ಕೆಲವನ್ನು ಪ್ರಸಿದ್ಧವಾಗಿ ಈಗ ಪ್ರಚಾರಕ್ಕೆ ಬಂದಿವೆ. ಆ ಮಾಯಾವಿದ್ಯೆ ಕಲಿಸ್ತಕ್ಕಂಥ ಪುಸ್ತಕಗಳು ಇವೆ. ಸಂಸ್ಕೃತ ಸಾಹಿತ್ಯ ಎಷ್ಟು ಸಮೃದ್ಧವಾಗಿದೆ ಅಂತಂದರೆ ಇಂಥ ಮಾಯಾವಿದ್ಯೆಯನ್ನು ಕಲಿಸುವ ಪುಸ್ತಕಗಳು ಕೂಡ ಉಪಲಬ್ಧ ಇವೆ. ಅವುಗಳಿಂದ ಕಲಿತು ಕೆಲವರು ಜನರಿಗೆ ಜಾದೂ ತೋರಿಸಿ ಹಣ ಗಳಿಸ್ತಕ್ಕಂಥವರಿದ್ದಾರೆ. ಕೆಲಸ ಇನ್ನೊಬ್ಬರಿಗೆ ಪೀಡೆಯನ್ನು ಕೊಡ್ತಕ್ಕಂಥವರು ಕೂಡ ಇದ್ದಾರೆ. ಆ ಪ್ರದರ್ಶನದಿಂದ ಹಣ ಗಳಿಸ್ತಕ್ಕಂಥವ್ರು ಹೆಚ್ಚು. ಆ ಮಯಾಸುರ ಬಲಾಸುರ ಯಾವಾಗ ಜೋರಾಗಿ ಆಕಳಿಸಿದ ಹಿಂದಕ್ಕೆ, ಆವಾಗ 3 ಸ್ತ್ರೀಯರು ಹುಟ್ಟಿದ್ರು. ಸ್ವೈರಿಣಿ, ಕಾಮಿನಿ, ಪುಂಶಲಿ ಅಂತ ತಿಳ್ಕೊಂಡಂತೇಳಿ. ಇವರು ಒಂದು ತರಹದ ಗಣಿಕೆಯರು ಅಂತ ತಿಳ್ಕೊಂಡಂತ ಹೇಳ್ಬೋದು. ಈ ಲೋಕಕ್ಕೆ ಬಂದಿರತಕ್ಕಂಥ ಪುರುಷರಿಗೆ ಇವರು ಒಂದು ತರಹದ ಬಂಗಾರ ಬಣ್ಣದ ಹಾಟಕ ಅಂತ ಹೆಸರಿನ ರಸ ಅದನ್ನು ಕುಡಿಸ್ತಾರೆ. ಇದರಿಂದ ಅವರಿಗೆ ತಾರುಣ್ಯ ಕಡಿಮೆ ಆಗೋದೇ ಇಲ್ಲ.
ಇವರು ಆ ತಾರುಣ್ಯದಿಂದಲ್ಲಿದ್ದುಕೊಂಡು ಅನೇಕ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ಸಮರ್ಥರಾಗಿ ಅನೇಕ ಭೋಗಗಳನ್ನು ಮಾಡ್ತಾರೆ. ಆದರೆ ತಾರುಣ್ಯದಿಂದ ಅಹಂಕಾರವೂ ಬರ್ತದೆ. ನಾನೇ ಸಿದ್ಧ, ನಾನೇ ಶ್ರೇಷ್ಠ, ಈಶ್ವರೋಹಂ ಅಹಂ ಭೋಗಿ, ಸಿದ್ಧೋವಾನ್ ಸಿದ್ಧೋ ಬಲವಾನ್ ಸುಖಿ ಅಂತ ತಿಳ್ಕೊಂಡು ಅಂತೇಳಿ ಅಂತಕ್ಕಂಥ ಆ ರೀತಿಯಾಗಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ. ಅತ್ಯಂತ ಸೊಕ್ಕಿನಿಂದ ಮದಾಂಧರಾಗಿ ವಿಹಾರವನ್ನು ಮಾಡ್ತಾ ಇರ್ತಾರೆ. ಈ ಅತಲದಲ್ಲಿ ಹಾಟಕೇಶ್ವರ ಅಂತ ತಿಳ್ಕೊಂಡಂಥೇಳಿ ಪ್ರಸಿದ್ಧವಾದ ಭಗವಾನ್ ಶಂಕರನ ಮಂದಿರವಿದೆ. ಅಲ್ಲಿ ಪರಮಾತ್ಮ ಸ್ವತಃ ಪಾರ್ವತಿ ಮತ್ತು ತಾನು ಮತ್ತು ಪಾರ್ವತಿ ಜೊತೆಗೆ ಒಂದು ರೂಪದಿಂದ ಇದ್ದು ಪ್ರಜಾಸರ್ಗವನ್ನು ಸೃಷ್ಟಿ ಮಾಡುವಂತ ತಿಳ್ಕೊಂಡಂಥೇಳಿ ಬ್ರಹ್ಮದೇವರಿಂದ ಆಜ್ಞಪ್ತರಾಗಿ ಅನೇಕ ಪ್ರಜೆಗಳನ್ನು ರನ್ ಮಾಡೋದಕ್ಕೋಸ್ಕರ ವಿಶಿಷ್ಟವಾದ ವಿಹಾರದಲ್ಲಿ ಅವನು ಇರ್ತಾನೆ. ಆ ನಂತರ ಹಾಟಕ ಅಂತಿಕೊಂಡತಕ್ಕಂಥ ನದಿಯಲ್ಲಿ ಹರಿತಾ ಇದೆ. ಅದು ರುದ್ರದೇವ ಭವಾನಿಯರ ಸಂಗಮದಿಂದ ಹುಟ್ಟಿರ್ತಕ್ಕಂಥ ಒಂದು ವಿಶಿಷ್ಟವಾದಂಥ ನದಿ. ಅಲ್ಲಿ ಸಪ್ತಶುಷ್ಕ ಅಂತಿಕೊಂಡಿರ್ತಕ್ಕಂಥ ಬಂಗಾರದ ಆ ಸಂದರ್ಭದಲ್ಲಿ ಅನೇಕ ದೇವತಾ ಸ್ತ್ರೀಯರು ವಿಹಾರ ಮಾಡ್ತಕ್ಕಂಥ ಸ್ಥಳವೂ ಕೂಡ ಇದೆ. ವಿಶೇಷವಾಗಿ ಅಲ್ಲಿ ಸುರಾಸುರ ಸ್ತ್ರೀಯರು ಅಲ್ಲಿ ವಿಹಾರವನ್ನು ಮಾಡ್ತಾ ಇರ್ತಾರೆ. ಆ ನಂತರ ಅದರ ಕೆಳಗೆ ಒಂದು ಅಷ್ಟೇ ವಿಸ್ತೃತವಾಗಿರ್ತಕ್ಕಂಥ ಇನ್ನೊಂದು ನಗರ, ಅದರ ಹೆಸರು ಸುತಳ ಅಂತ ತಿಳ್ಕೊಂಡು ಅಂಥೇಳಿ. ಈ ಸುತಳದಲ್ಲಿ ಬಲಿಚಕ್ರವರ್ತಿಯ ಸ್ಥಾನ ಇದೆ. ಪರಮಾತ್ಮ ಬಲಿಚಕ್ರವರ್ತಿಯನ್ನು ಈ ಸುತಳದಲ್ಲಿಟ್ಟು ಅವನನ್ನು ಅನೇಕ ರೀತಿಯಿಂದ ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಮುಂದೆ ಅಷ್ಟಮ ಸ್ಕಂದದಲ್ಲಿ ಕಥೆ ವಿಸ್ತಾರವಾಗಿ ಬರ್ತದೆ. ಇಂಥ ಇದನ್ನು ಆ ಕಾಲದಲ್ಲಿ ತಾನು ಒಂದು ಅದ್ಭುತವಾಗಿರ್ತಕ್ಕಂತಹ ಬ್ರಹ್ಮದೇವರವರದಿಂದ ಸಾಮರ್ಥ್ಯವನ್ನು ಪಡೆದು ದೇವಲೋಕವನ್ನು ವಶ ಮಾಡಿಕೊಂಡಿದ್ದಾನೆ. ಹಾಗಾದ್ರೆ ಇಂದ್ರಾದಿಗಳು ಸೋತ್ರೇನು ಇಲ್ಲ, ಸುಮ್ಮನೆ ಯುದ್ಧ ಬೇಡ ಅಂತಕೊಂಡಂತೇಳಿ ಬ್ರಹ್ಮದೇವರ ಆಜ್ಞೆಯಿಂದ ಬೇರೆ ಕಡೆ ಹೋಗಿಬಿಟ್ರು ಅವರು. ಆಗ ಇವನು ದೇವಲೋಕವನ್ನು ವಶ ಮಾಡಿಕೊಂಡಾಗ ಅತಿಥಿ ದೇವಿ ಪಯೋವ್ರತವನ್ನು ಮಾಡಿ ಪರಮಾತ್ಮನನ್ನೇ ಪುತ್ರನನ್ನಾಗಿ ಪಡೆದಾಗ ಭಗವಂತ ಆಗ ವಾಮನನಾಗಿ ಬಂದು 3 ಪಾದ ಭೂಮಿಯನ್ನು ಯಾಚಿಸಿ 2 ಪಾದದಿಂದ ಕೆಳಗಿನ ಮತ್ತು ಮೇಲಿನ ಎಲ್ಲ ಲೋಕಗಳನ್ನು ವ್ಯಾಪಿಸಿ 3ನೇ ಕಾಲದಿಂದ ಅವನ ತಲೆ ಮೇಲೆ ಕಾಲನ್ನು ಇಟ್ಟು ಅವನನ್ನು ಈ ಸುತಳಕ್ಕೆ ಕಳಿಸಿಕೊಡ್ತಾನೆ. ಇಲ್ಲಿ ರಾಜ ಬಲಿಚಕ್ರವರ್ತಿ ಗದೆಯನ್ನು ಕೈಲಿ ಹಿಡಿದುಕೊಂಡು ಪರಮಾತ್ಮ ವಾಮನ ರೂಪದಿಂದ ಇವನ ನಗರವನ್ನು ಸಂರಕ್ಷಣೆ ಮಾಡ್ತಾ ಇದ್ದಾನೆ. ಹೀಗಾಗಿ ಇಲ್ಲಿಯ ಜನರೆಲ್ಲರೂ ನಿರ್ಭಯರಾಗಿದ್ದಾರೆ. ವಾಮನನ ಸಂರಕ್ಷಣೆ ನಾವಿದ್ದೇವೆ, ನಾವೇಕೆ ಭಯಭೀತರಾಗಬೇಕು ಅಂತ ತಿಳ್ಕೊಂಡು ಅಂತೇಳಿ ಅದ್ಭುತವಾದ ರೀತಿಯಲ್ಲಿ ಸಂತೋಷದಿಂದ ಇದ್ದಾರೆ. ಆದರೆ ಬಲಿಚಕ್ರವರ್ತಿ ಆ ವಾಮನನ್ನು ದಿನಾಲೂ ಅನೇಕ ರೀತಿಯಿಂದ ಪೂಜೆ ಮಾಡ್ತಾ ಇರ್ತಾನೆ, ಸ್ತೋತ್ರ ಮಾಡ್ತಾನೆ. ಭಗವಂತ ನೀನು ಸರ್ವೋತ್ತಮನಾಗಿದ್ದಿ, ಸರ್ವಜೀವ ಪ್ರೇರಕನಾಗಿದ್ದಿ, ಸಕಲರ ಹೃದಯ ಗುಹೆಯಲ್ಲಿ ವಾಸ ಮಾಡಿ ಅಂತರ್ಯಾಮಿಯಾಗಿ ಎಲ್ಲರಿಗೂ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನೀನು ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಿ ಪರಮಾತ್ಮ. ನಾನು ನಿನಗೆ ಭೂಮಿಯನ್ನು ದಾನ ಕೊಡಬೇಕಂತ ಹೊರಟಾಗ ಗುರುಗಳ ಶಾಪದಿಂದ ನಾನು ಸರ್ವಸ್ವವನ್ನು ಕಳೆದುಕೊಂಡೆ. ವರುಣಪಾಶದಿಂದ ನಿನ್ನನ್ನು ಕಟ್ಟಿ ಹಾಕಿದೆ. ಉಪಕಾರ ಮಾಡಿದೆ ಭಗವಂತ. ಇಲ್ಲದೇ ಇದ್ದರೆ ಅಹಂಕಾರದಿಂದ ನಾನು ಬೀಗ್ತಾ ಇದ್ದೆ. ನನಗೆ ಒಳ್ಳೆಯ ರಾಜ್ಯ ನಾಶಪಡಿಸಿ ನನ್ನ ಅಹಂಕಾರವನ್ನು ಮಾಡಿ ನನ್ನ ಗುರುಗಳಿಗೆ ದೊಡ್ಡವರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನಾನು ವಿರೋಧ ಮಾಡದಂತೆ ಒಂದು ವಿಶೇಷವಾದ ಅನುಕೂಲ ಮಾಡಿಕೊಟ್ಟೆ ಪರಮಾತ್ಮ. ಎಂಥ ಅದ್ಭುತನಾಗಿರ್ತಕ್ಕಂಥ ವ್ಯಕ್ತಿ ನೀನು. ನಿನ್ನನ್ನು ಸ್ಮರಣೆ ಮಾಡಿರ್ತಕ್ಕಂಥವರಿಗೆ ಸಂಪತ್ತಿ ವಿದ್ಯೆ ಎರಡನ್ನೂ ಕೊಡ್ತೀವಿ. ವಾಮನೋ ಬುದ್ಧಿದಾತಾಚ ವಾಮನೋ ದ್ರವ್ಯಸ್ಥೋ ವಾಮನ ಸ್ಮೃತ ಅಂತ ಹೇಳಿದ್ದಾರೆ. ವಾಮನನ ಆರಾಧನೆ ಬುದ್ಧಿ ಮತ್ತು ಬಲಕ್ಕೆ ಅತ್ಯಂತ ಶ್ರೇಷ್ಠವಾಗಿದೆ.
ಭಗವಂತ ಎಂಥ ಒಂದು ರೀತಿಯಾಗಿರ್ತಕ್ಕಂಥ ನನ್ನ ಮೇಲೆ ಉಪಕಾರವನ್ನು ಮಾಡಿದೆ ನಾನು. ಅಲ್ಲಿ ನಾನು ಇಂದ್ರನಾಗಿದ್ದರೆ ಮನ್ವಂತರ ಕಾಲ ಮಾತ್ರ ಇರ್ತಾ ಇದ್ದೆ. ಆದ್ದರಿಂದ ನಾನು ನಾಶವಾಗಬಾರ್ದು ಅಂತ ತಿಳ್ಕೊಂಡಂಥೇಳಿ ನನ್ನನ್ನು ನೀನು ಯಾವಾಗ ಈ ಸುತಳಕ್ಕೆ ಕಳಿಸಿದೆಯಲ್ಲ, ನಿನ್ನ ಪಾದ ಸೇವೆ ಮಾಡ್ತಕ್ಕಂಥ ಭಾಗ್ಯ ನನಗೆ ಸಿಕ್ಕಿದೆ. ನಮ್ಮ ಅಜ್ಜ ಪ್ರಹ್ಲಾದರಾಜರು ನಿನ್ನ ವರ ಬೇಕು ಅಂತ ಕೇಳಿದಾಗ, ಏನು ಬೇಕು ಅಂತ ಕೇಳಿದಾಗ, ಏನು ಬೇಡ ನಿನ್ನ ದಾಸ್ಯ ಕೊಡು, ವದಮೇ ತವ ದಾಸ್ಯಯೋಗಂ ಅಂತಕೊಂಡಂತ ಕೇಳಿದ್ದಾರೆ. ಅದನ್ನು ನಿನ್ನ ಯಾವಾಗಲೂ ಕೊಟ್ಟಿದ್ದೆಯಲ್ಲ ಪರಮಾತ್ಮ. ಎಂಥ ಒಂದು ಅದ್ಭುತವಾಗಿರ್ತಕ್ಕಂಥ ರೀತಿಯಲ್ಲಿ ನನ್ನ ಮೇಲೆ ಅನುಗ್ರಹವನ್ನು ಮಾಡಿದ್ದೆ. ಪಾವನ ರೂಪಿಯಾದ ಪರಮಾತ್ಮ ದ್ವಾರದಲ್ಲಿದ್ದಾಗ ತನಗೆ ಬ್ರಹ್ಮದೇವರು ವರ ಇದೆ ಅಂತ ಅಹಂಕಾರದಿಂದ ರಾವಣ ಒಂದು ಸಲ ಬಂದು ಬಲಿಚಕ್ರ ಜೊತೆ ಯುದ್ಧ ಮಾಡಲೇಬೇಕಾಗಿದೆ ಅಂತ ತಿಳ್ಕೊಂಡಂತೇಳಿ ಆ ವಾಮನ ಹೇಳ್ದ, ಮೊದಲು ನನ್ನನ್ನು ಸೋಲಿಸು, ಆಮೇಲೆ ರಾಜನ ಹತ್ರ ಹೋಗು ಅಂತೇಳಿ. ಯಾವಾಗ ವಾಮನ ಮೇಲೆ ರಾವಣ ಆಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಮಾಡಿದ, ವಾಮನ ರೂಪಿಯಾದ ಪರಮಾತ್ಮ ಅವನನ್ನು ಹಿಡಿದು ಎಸೆದರೆ 10,000 ಯೋಜನ ದೂರ ಹೋಗಿ ಬಿದ್ದ. ಯಾರು? ರಾವಣ. 3 ಲೋಕವನ್ನು ಗೆದ್ದಿರ್ತಕ್ಕಂಥ ರಾವಣ. ಇಂತಹ ಸಂದರ್ಭದಲ್ಲಿ ನೀನು ನನಗೆ ಇಂಥ ಒಂದು ಸೇವೆಯನ್ನು ಕೊಡ್ತಾ ಇದ್ದೀಯಲ್ಲ ಅಂತ ಹೇಳಿ ಬಲಿಚಕ್ರವರ್ತಿ ವರ್ಣನೆ ಮಾಡ್ತಾನೆ. 3 ಲೋಕ ಆಯಿತು, ಇನ್ನು 4 ಲೋಕ ಇದೆ. ತಲಾತಲ, ಮಹಾತಲ, ರಸಾತಲ, ಪಾತಾಳ. ಅಲ್ಲಿದ್ದವರು ಹೇಗಿದ್ದಾರೆ, ಏನು ವಿಶೇಷತೆ, ಇದನ್ನು ನಾವು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ನಾಳೆ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅತಿ ಅಧ್ಯಕ್ಷತಾ ಪ್ರಸಕ್ತಿ. ಖಗೋಲದ ವರ್ಣನೆ ಮತ್ತು ಕಿರಣದ ವರ್ಣನೆಯನ್ನು ಕಥೆ ಇಲ್ಲ, ಯಾವುದೇ ರೀತಿಯಾಗಿರ್ತಕ್ಕಂಥ ಆಟಕತೆಯೂ ಇಲ್ಲ. ಆದರೂ ಕೂಡ ಕೇಳ್ತಾ ಇದ್ದೀರಿ. ನಿಮ್ಮ ಸಹನಶೀಲತೆಗೆ ನಿಜವಾಗಿಯೂ ಕೂಡ ಭಗವಂತನ ಮೇಲೆ ಅನುಗ್ರಹ ಇದೆ. ತತ್ವವನ್ನು ಕೇಳುವ ಇಲ್ಲದೇ ಇದ್ದರೆ ನಾವು ಇದೆಲ್ಲ ಸಪ್ತಾಹದಲ್ಲಾಗಲಿ ಇದಾಗಿ ನೀವು ಎಷ್ಟೆಲ್ಲ ವಿಸ್ತಾರಗಳನ್ನು ಹೇಳಕ್ಕೆ ಆಗೋದಿಲ್ಲ. ಹೀಗಾಯಿತು ಅಂತ ಹೇಳಿ ಮುಂದೆ ಹೋಗ್ತೇವೆ. ಅದು ಒಂದು ಸಲ ಭಾಗವತದಲ್ಲಿ ಏನಿದೆ ಅಂತ ಅನ್ನೋದನ್ನು ಸರ್ವಸಾಮಾನ್ಯವಾಗಿ ನಾನು ಯಾವ ಅಧ್ಯಾಯವನ್ನು ಬಿಡ್ತಾ ಇಲ್ಲ. ಅಧ್ಯಾಯದಲ್ಲಿರ್ತಕ್ಕಂಥ ಯಾವ ಮುಖ್ಯ ವಿಷಯವನ್ನು ಬಿಟ್ಟಿಲ್ಲ. ಮೋರ್ ದೆನ್ 75% ಪ್ರತಿಯೊಂದು ಅಧ್ಯಾಯದ ವಿಚಾರಗಳನ್ನು ಹೇಳಬೇಕು ಅಂತ ತಿಳ್ಕೊಂಡಂತ ಒಂದು ಪ್ರಯತ್ನ ಮಾಡ್ತಾ ಇದ್ದೇನೆ. ಭಗವಂತ ಇಲ್ಲಿವರೆಗಂತೂ ಅನುಕೂಲ ಮಾಡಿ ಕೊಟ್ಟಿದ್ದಾನೆ. ಮುಂದೆ ಪರಮಾತ್ಮನ ಇಚ್ಛಾನುಸಾರವಾಗಿ ಭಗವಂತ ಹೇಗೆ ಹೇಳಿಸ್ತಾನೆ ಆ ರೀತಿಯಾಗಿ ನಾನು ಅವನು ಹೇಳಿಸುವವನು, ನಾನು ಬರೀ ಮಾತನಾಡುವನು. ಅದನ್ನು ಆ ರೀತಿಯಾಗಿರ್ತಕ್ಕಂಥ ರೀತಿಯಲ್ಲಿ ನೋಡಿಕೊಳ್ಳೋಕ್ಕೆ ಪ್ರಯತ್ನಿಸೋಣ. ಇತಿ ಅಧ್ಯಕ್ಷತಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಶುಕ್ರವಾರ ಇದ್ದದರಿಂದಾಗಿ ನವರಾತ್ರಿ ಮಧ್ಯದಲ್ಲಿ ಕೆಲವರು ಜನರು ಕಲ್ಯಾಣೋತ್ಸವ ಅಂತ ತಿಳ್ಕೊಂಡು ಅಂಥೇಳಿ ಸೇವಾ ಕಳಿಸಿದ್ದೀರಿ. ಇವತ್ತಿನ ದಿವಸ ನಾವು ಕಲ್ಯಾಣೋತ್ಸವವನ್ನು ಮಾಡ್ತೇವೆ. ಹುಡುಗರು ಕಡಿಮೆ ಇರೋದರಿಂದ ಮತ್ತು ಇಲ್ಲಿ ವೈಫೈ ಡೌನ್ ಇರೋದರಿಂದ ಆನ್ಲೈನ್ದಲ್ಲಿ ತೋರಿಸ್ಲಿಕ್ಕೆ ಆದರೆ ತೋರಿಸ್ತೇವೆ. ಸಾಧಾರಣ 12 ನಂತರ 12ರಿಂದ 1:30 ಮಧ್ಯದಲ್ಲಿ ಕಲ್ಯಾಣೋತ್ಸವ ಆಗ್ತದೆ. ಇದ್ದಲ್ಲಿಂದಲೇ ನೀವು ನಮಸ್ಕಾರ ಪಡೆಯಿತು ಪರಮಾತ್ಮನ ಪ್ರಾರ್ಥನೆ ಮಾಡಿ ಭಗವಂತನ ಕಲ್ಯಾಣೋತ್ಸವದಿಂದ ಅವನನ್ನು ನೆನೆಸುವ ನಮಗೂ ನಿಮಗೂ ಎಲ್ಲರಿಗೂ ಕಲ್ಯಾಣವಾಗ್ತದೆ, ಸಂದೇಹವಿಲ್ಲ. ಇಂಥ ಕಲ್ಯಾಣವನ್ನು ಪಡೆದು ನಾವು ನಮ್ಮ ಜೀವನದಲ್ಲಿ ಉದ್ಧತರಾಗಲಿಕ್ಕೆ ಪ್ರಯತ್ನಿಸೋಣ. ಅಧ್ಯಕ್ಷತಾ ಪ್ರಸಕ್ತಿ. ಶ್ರೀಕೃಷ್ಣಾರ್ಪಣಮಸ್ತು.